ಕರ್ತನ ನಾಮಕ್ಕೆ ಮಹಿಮೆಯಾಗಲಿ ಪ್ರಿಯರೇ. ಕರ್ತನ ಘನವುಳ್ಳ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಮತ್ತೊಮ್ಮೆ ಕರ್ತನ ಸನ್ನಿಧಾನದಲ್ಲಿ ಆತನ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಮತ್ತೊಂದು ಆಶೀರ್ವಾದದಲ್ಲಿ ನಾವು ಕುಳಿತಿರುವಂಥವರಾಗಿದ್ದೇವೆ. ಕರ್ತನು ನಮ್ಮೊಟ್ಟಿಗೆ ಮಾತಾಡುವ ಉದ್ದೇಶ ಏನಂತಂದರೆ, ನಾವು ಆತನಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಆತನು ಬಯಸುವ ಮಾರ್ಗದಲ್ಲಿ ಬದುಕಬೇಕಂತಷ್ಟೇ. ಏನೇ ನಮ್ಮ ಜೊತೆಗೆ ಮಾತಾಡಿದರೂ ಸಹ ಆತನ ಉದ್ದೇಶ ಏನಂತಂದರೆ, ನಾವು ಆತನ ಮಾರ್ಗದಲ್ಲಿ ಬದುಕಬೇಕು, ಜೊತೆಯಲ್ಲಿ ಅವನ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬೇಕು. ನಮಗಿಟ್ಟಿರುವಂಥ ಮಾರ್ಗ ಜೀವದ ಮಾರ್ಗ ದೇವರು, ನಂತರ ಶುಭದ ಮಾರ್ಗವನ್ನು ಇಟ್ಟಿದ್ದಾನೆ. ಅವನ ಮಾರ್ಗದಲ್ಲಿ ನಾವು ಹೋದರೆ ಶುಭ ಜೀವ ನಮಗೆ ಉಂಟಾಗ್ತದೆ ಅಲ್ವೇ. ಇನ್ನೊಂದು ಬೇರೆ ಮಾರ್ಗ ಇದೆ, ಮರಣದ ಮಾರ್ಗ, ಅಶುಭ ಮಾರ್ಗ. ಅದರಲ್ಲಿ ಹೋಗುವಾಗ ನಮಗೆ ಆಶೀರ್ವಾದಗಳೆಲ್ಲ ಪ್ರಿಯರೇ. ಅದರಿಂದ ದೇವರು ಹೇಳಿದಂಥ ಮಾರ್ಗದಲ್ಲಿ ಹೋಗುವಾಗ ನಮಗೆ ಆಶೀರ್ವಾದ ಉಂಟಾಗ್ತದೆ. ಈ ಲೋಕದಲ್ಲಿ ಆತನಿಗಾಗಿ ಬದುಕಲು ಸಾಧ್ಯವಾಗ್ತದೆ. ನಿನ್ನೆ ದಿವಸ ನಾವು 13ನೇ ದಿನದಲ್ಲಿ ಸುಳ್ಳು ಪ್ರವಾದಿಗಳು ಮತ್ತು ಸುಳ್ಳು ಪ್ರವಾದಿನಿಯರ ಕುರಿತ ಅವರ ಮೇಲೆ ಬರ್ತಕ್ಕಂಥ ನ್ಯಾಯ ತೀರ್ಪಿನ ವಿವರಣೆಯನ್ನು ನಾವು ನೋಡ್ತಾ ಬಂದೆವು ಪ್ರಿಯರೇ. 12ರಿಂದ 24ನೇ ಅಧ್ಯಾಯ ತನಕ ಇರುವಂಥ ವಿಷಯಗಳೇನಂತಾರೆ, ಬರುವ ನ್ಯಾಯ ತೀರ್ಪಿನ ವಿವರಣೆಗಳು, ಏನು ನ್ಯಾಯ ತೀರ್ಪು ಬರ್ತದೋ ಅದರ ವಿವರಣೆ, ಎಕ್ಸ್ಪ್ಲನೇಷನ್ ಆಫ್ ಜಡ್ಜ್ಮೆಂಟ್ ಎಂಬುದಾಗಿ ನಾವು ನೋಡ್ತಾ ಬಂದೆವು. ಅದರ ಆ 24ನೇ ಅಧ್ಯಾಯ ತನಕ ಅದಿದೆ. ಅದರಲ್ಲಿ ಪ್ರವಾದಿಗಳಿಗೂ ಮತ್ತು ಪ್ರವಾದಿನಿಯರಿಗೆ ಬರ್ತಕ್ಕಂಥ ನ್ಯಾಯ ತೀರ್ಪಿನ ಕುರಿತಾಗಿ ನಾವು ನಿನ್ನೆ ಕಲಿತಾ ಬಂದೆವು. ಅದರಲ್ಲಿ ನಿನ್ನೆ ದಿವಸ ಕಲಿತಂಥದ್ದು, ಅವರು ಮ್ಯಾಜಿಕ್ ಬ್ಯಾಂಡ್ ಹಾಕುವಂಥದ್ದು ಅಲ್ವೇ, ಅಂದ್ರೆ ತಾಯಿತೆ, ಮ್ಯಾಜಿಕ್ ವೇಲ್, ಒಂದು ಮಂತ್ರಿಸಿದ ಬಟ್ಟೆ ಅಥವಾ ವೇಲ್ ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಹೀಗೆ ಇವೆಲ್ಲವೂ ಸಹ ಅನ್ಯ ಜನಗಳ ಮಧ್ಯದಲ್ಲಿ ಇದು ಒಂದು ರೀತಿಯಲ್ಲಿ ಆಚರಣೆಯಲ್ಲಿ ಇದೆ. ಅದರಿಂದ ದೇವಜನರಿಗೆ ಎಂದಿಗೂ ಸಹ ಅದು ಬರಬಾರ್ದಷ್ಟೇ. ಕೆಲವು ಸಮಯಗಳಲ್ಲಿ ಈ ತುಂಬ ಪ್ರಾಮುಖ್ಯತೆ ಪಡೆದಿರುವಂಥದ್ದು ಹೆಚ್ಚಾಗಿ ದಾರ. ಎಲ್ಲಿ ನೋಡಿದ್ರು ದಾರ, ಕಾಲಲ್ಲಿ ದಾರ, ಕೈಯಲ್ಲಿ ದಾರ, ಕತ್ತಲಿ ದಾರ, ನಡುಲಿ ದಾರ, ಎಲ್ಲ ದಾರಗಳು ಬಂದ್ಬಿಟ್ಟಿದೆ ಈಗ. ಭಾಳ ಎಚ್ಚರಿಕೆ ಆಗಿರಬೇಕು. ಯಾಕೆಂದರೆ ಕೆಲವು ಸಮಯದಲ್ಲಿ ಏನಾದ್ರು ಕಾಲು ನೋವು ಬಂತಾರೋ ದಾರ ಕಟ್ಸ್ಕೊಬರ್ತಾರೆ, ಗೊತ್ತುಂಟಲ್ಲ ನಿಮಗೆ ಅದೆಲ್ಲ, ಆಯ್ತಲ್ವೇ. ನಂತರ ಕತ್ತಲು ದಾರ, ಅದರಲ್ಲೂ ಒಂದು ಹಳದಿ ದಾರಗಳು, ಗೊತ್ತುಂಟಲ್ಲ ನಿಮಗೆ. ಕೈಯಲ್ಲಿ ಕೇಸರಿ ದಾರಗಳು ಅಥವಾ ಕೆಂಪು ದಾರಗಳು, ಹೀಗೆ ನಾನಾ ದಾರಗಳನ್ನು ನಾವು ನೋಡುವಂಥರಾಗಿದ್ದೇವೆ. ಇದು ಸಹ ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಪ್ರಿಯರೇ. ಇದೆಲ್ಲದರಲ್ಲೂ ಭಾಳ ಎಚ್ಚರಿಕೆಯಾಗಿ ನಾವು ಹೋಗುವಂಥದ್ದು ಮುಖ್ಯವಾದದ್ದು. ಈಗ ಮಗು ಹುಟ್ಟಿದರೆ ಕೈಗೊಂದು ಅವಳ ಕಟ್ತಾರೆ, ಗೊತ್ತುಂಟಲ್ಲ, ಅವಳನ್ನು ಸಹ ಕಟ್ತಾರೆ ಅಲ್ವ. ಅದೇ ಅದು ಮಣಿ. ಏನು ಮಣಿಗಳಿದೆಯಲ್ಲ, ಮಣಿಗಳು ಹಣ್ಣಿನಲ್ಲಿ ತುಂಬ ಮಣಿ ಹಾಕುವಂಥದ್ದಿದೆ ಕತ್ತುಗಳಿಗೆ, ಆಯ್ತಲ್ವೇ. ನಂತರ ಎಲ್ಲ ಧರ್ಮದಲ್ಲೂ ಸಹ ಮಣಿ ಇದೆ. ಅದೇ ಮಣಿ ಕ್ರೈಸ್ತತ್ವಕ್ಕೂ ಬಂದಿದೆ. ಕೆಳಗಡೆ ಒಂದು ಶಿಲ್ಬೆ ಇರ್ತದೆ, ಅನೇಕ ಮಣಿಗಳಿರ್ತದೆ. ಯಾವುದಿದೆಲ್ಲ ಬಂದಿರೋದು ಹೊರಗಡೆಯಿಂದ ಬಂದಿರುವಂಥದ್ದೆಲ್ಲವೂ ಸಹ. ಅದೇ ಇವತ್ತು ಮಕ್ಕಳ ಕೈಗೂ ಬರ್ತಾ ಇರೋದು ಅವಳ, ಗೊತ್ತುಂಟಲ್ಲ, ಅವಳ ಕಟ್ತಾರಲ್ಲ. ಇದೆಲ್ಲವೂ ಸಹ ನಿಮಗೆ ಕೆಲವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಹಳ್ಳಿಗಳು ಬಂದಾಗ ಅದನ್ನು ಹುಟ್ಟಿದಾಗ ಕೆಲವು ದಿನಗಳೆಲ್ಲ ಅದು ಕಟ್ತಾರೆ. ನಂತರ ಕೆಲವು ಸಮಯದಲ್ಲಿ ಇದೆಲ್ಲ ಯಾಕೆ ಅಂದರೆ, ಯಾವುದೇ ರೀತಿಯ ದೃಷ್ಟಿ ಬೀಳಬಾರ್ದು, ಮಗುಗೆ ಯಾವುದೇ ರೀತಿ ತೊಂದರೆ ಅಂತ ಅಲ್ವೇ. ಯಾರ ಕಣ್ಣಾದ್ರು ಬಿದ್ದು ಏನಾದ್ರು ಸಮಸ್ಯೆ ಆದ್ದು ಅಂತ. ಪ್ರಿಯ ದೇವಜನರೇ, ಯಾರ ದೃಷ್ಟಿಯೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇವರ ಮಕ್ಕಳಿಗೆ, ಅರ್ಥ ಆಯ್ತಾ. ಅದಕ್ಕೋಸ್ಕರ ಇಲ್ಲಿಗೊಂದು ಕಪ್ಪು ಅಲ್ವೇ, ಗೊತ್ತುಂಟಲ್ಲ ನಿಮಗೆ. ನಾನು ಕೆಲವ್ರಿಗೆ ಹೇಳ್ತೇನೆ, ಇದೆಲ್ಲ ಯಾಕೆ ಹೀಗೆ ಮಾಡ್ತೀವಿ ನಾವು, ಯಾರಾದರೂ ನಮ್ಮ ಸಭೆಯಲ್ಲಿ ಯಾಕೆ ಮಾಡ್ಕೊಂಬಂಡಾಗ ಹೇಳ್ತೇನೆ, ಇದೆಲ್ಲ ಸರಿಯಾದ್ದಲ್ಲ, ನಮ್ಮ ನಂಬಿಕೆ ಅಲ್ಲ, ಅದು ಮೂಢನಂಬಿಕೆಗಳು. ಅದರಿಂದ ಕೆಲವೆಲ್ಲ ರಿಮೂವ್ ಮಾಡಬೇಕು ನಾವು. ಇಲ್ಲಿ ತನಕ ಏನಾದ್ರು ಆಚರಣೆ ಮಾಡ್ಕೊಬಂದ್ರೆ ನಮ್ಮ ಮಕ್ಕಳಿಗೆ ಅದು ರಿಮೂವ್ ಮಾಡಿ ಹೋಗಬೇಕು. ಎಲ್ಲ ಅನ್ಯ ಪದ್ಧತಿಗಳವೆಲ್ಲವೂ ಸಹ ನಮ್ಮ ದೇವರಿಗೆ ಇಷ್ಟವಾಗದೇ ಇರ್ತಕ್ಕಂಥ ವಿಷಯಗಳು, ನಮ್ಮ ದೇವರು ಆಜ್ಞಾಪಿಸದೇ ಇರ್ತಕ್ಕಂಥ ವಿಷಯಗಳವೆಲ್ಲವೂ ಸಹ. ಮೊದಲನೇದಾಗಿ ಈ ಮದುವೆಗಳಲ್ಲಿ ಈ ಮಂಗಳಸೂತ್ರ ಏನು ತಾಲಿ ಕಟ್ಟೋದೇ ಮೊದಲನೇ ತಪ್ಪು. ಅದು ಸಹ ಅಂಡೇರಿದೆ ಬಂದಿರುವಂಥದ್ದು. ಅದ್ರ ಜೊತೆಗೊಂದು ಹಳದಿ ದಾರನೂ ಸೇರಿಸಿ ಕಟ್ತಾರಲ್ಲ, ಅದು ಇನ್ನೂ ಮಹಾ ತಪ್ಪು, ಅರ್ಥ ಆಯ್ತಾ. ಎಲ್ಲಿಂದ ಬಂತಿದೆಲ್ಲ, ಇದೆಲ್ಲ ನಮ್ದಲ್ಲ, ಹೊರಗಡೆಯಿಂದ ಬಂದಿರುವಂಥದ್ದು, ಆಯ್ತಲ್ವೇ.
ಕೆಲವ್ರಿಗೆ ಇದನ್ನೆಲ್ಲ ಬಿಡ್ಲಿಕ್ಕೆ ಆಯ್ತಿಲ್ಲ, ಯಾಕಂದ್ರೆ ಅನುಸರಿಸ್ಕೊ ಬಂದ್ಬಿಟ್ಟವ್ರೆ ಕ್ರೈಸ್ತತ್ವದಲ್ಲಿ, ತುಂಬ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟವ್ರೆ. ಯಾರಿಗೆ ಹೇಳಿದ್ರು ಸಹ ವಿರೋಧಿಸ್ತಾರೆ. ಈಗ ನಾನೇ ಯಾರ ಜೊತೆ ಮಾತಾಡಿದ್ರೆ, ಅದು ನಮ್ಮ ಸಂಸ್ಕೃತಿ, ನಮ್ಮ ಇದು ಹಾಗೆ ಹೀಗೆ ಎಲ್ಲ ಅಡ್ಕೊಬಂದಿದ್ದ, ಅವ್ರಿಗಿಂತೂ ಗೊತ್ತಾ ಇವ್ರಿಗಿಂತೂ ಗೊತ್ತಾ ನನ್ನೊಟ್ಟಿಗೆ ಚರ್ಚೆ ಮಾಡುತ್ತಾರೆ. ನನಗೆ ಯಾವ ಚರ್ಚೆ ಬೇಕಿಲ್ಲ, ದೇವರ ವಾಕ್ಯದಲ್ಲಿ ಇಲ್ಲ. ಅದು ಎಲ್ಲಿಂದ ಬಂತು? ಅದು ಹೊರಗಡೆಯಿಂದ ಕ್ರೈಸ್ತತ್ವ ಒಳಗಡೆ ಬಂದಿದೆ ಅಷ್ಟೇ. ಅದರಿಂದ ಪ್ರಿಯರೇ, ಇದೆಲ್ಲದರಿಂದ ಈ ಗೊಡ್ಡು ಸಂಪ್ರದಾಯಗಳಿಂದ ದೂರವಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಕೆಲವೆಲ್ಲ ಬೇರೂರ್ಕೊಬಿಟ್ಟು ಒಳಗಡೆ ಕ್ರೈಸ್ತತ್ವದಲ್ಲಿ ಕೆಲವೆಲ್ಲ ಬಂದು ಬೇರೂರಿ ಬಿಡ್ಲಿಕ್ಕೆ ಆಗಬಾರ್ದು, ಆ ಸ್ಥಿತಿಲಿ ಬೆಳ್ಕೊಂಡಿದೆ. ನಾವಾದರೂ ದೇವರ ವಾಕ್ಯ ಸನ್ಮಾನಿಸೋಣ ಪ್ರಿಯರೇ. ಮುಂದಿನ ಜನ್ರೇಷನ್ಗೆ ಒಂದು ದಾರಿ ತೋರಿಸ್ಕೊಡೋಣ. ಮುಂದೆ ನಮ್ಮ ಮಕ್ಕಳು ಇದೇ ಮೌಢ್ಯತ್ವದಲ್ಲಿ, ಇದೇ ರೀತಿಯಾದಂಥ ಆಚರಣೆಗಳಲ್ಲಿ ಹೋಗಬಾರ್ದು. ನಮ್ಮ ಮಕ್ಕಳು ನಾವು ಒಳ್ಳೆ ದಾರಿ ತೋರಿಸ್ಕೊಡೋಣ. ಮುಂದಿನ ಜನ್ರೇಷನ್ಗಾದರೂ ಒಳ್ಳೆ ರೀತಿ ಬದುಕುವಂತೆ. ಈಗ ಅನೇಕ ಹಾಳು ಮಾಡಿಬಿಟ್ಬಿಟ್ಟಿದ್ದಾರೆ. ಎಲ್ಲ ಬಂದು ಒಂದೊಂದಾಗಿ ಬಂದು ಕ್ರೈಸ್ತತ್ವದಲ್ಲಿ ಬಹಳ ತುಂಬಿ ತುಳುಕ್ತಾ ಇದೆ ಆಚಾರಗಳು. ಒಂದೋ ಎರಡೋ ವಿವರಣೆ ಮಾಡಲಿಕ್ಕೆ ಸಾಕಷ್ಟಿದೆ. ಹೆಸರಿಗೆ ಮಾತ್ರ ಯೇಸು ದೇವರು, ಹೆಸರಿಗೆ ಮಾತ್ರ ಬೈಬಲ್ ಇಟ್ಕೊಳ್ತೀವಿ, ಆದರೆ ತುಂಬಿರೋದು ಅನೇಕ ಅನ್ಯ ವಿಷಯಗಳು ತುಂಬಿದೆ ಇಲ್ಲಿ. ಅದರಿಂದ ಭಾಳ ಎಚ್ಚರಿಕೆಯಾಗಿ ಈ ದಿನಗಳನ್ನ ಬದುಕಬೇಕಾಗಿದೆ ಪ್ರೇರೆ. ಓಕೆ, ಕರ್ತ ನಮಗೆ ಸಹಾಯಿಸಲಿ. ಕರ್ತನ ವಾಕ್ಯಕ್ಕಾಗಿ ಬದುಕುವಂಥ ಬಲ ಕೊಡಲಿ. ವಿರೋಧತ್ವ ಇದೆ, ಇಲ್ಲ ಅಂತಲ್ಲ. ಬೇರೆಯವರಲ್ಲ, ನಮ್ಮ ಒಳಗಿರುವಂಥವ್ರು ವಿರೋಧಿಸ್ತಾರೆ, ನಮ್ಮ ಒಳಗಿರುವಂಥವ್ರು ಚರ್ಚೆ ಮಾಡುತ್ತಾರೆ, ನಮ್ಮ ಒಳಗಿರುವಂಥವರೇ ನಾನಾ ವಿಧವಾಂಥ ರೀತಿಯ ಒಂದು ಮಾತುಗಳನ್ನು ಆಡುತ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ನಾವು ಲೆಕ್ಕ ಕೊಡಬೇಕಾದ ಇವ್ರಿಗಲ್ಲ, ಅವ್ರಿಗೆ, ಅಪ್ಪನಿಗೆ, ಇವ್ರಿಗಲ್ಲ. ನಾವು ಕೊಡಬೇಕಂತ ಲೆಕ್ಕ ದೇವರಿಗೆ ಮಾತ್ರ. ಇವ್ರು ಯಾರೂ ಬರಲ್ಲ ಆವತ್ತು ನಮ್ಮ ಲೆಕ್ಕ ಕೇಳುವಾಗ ದೇವರು. ಅದರಿಂದ ನಾನು ನೀವುಗಳು ದೇವ್ರ ಮುಂದೆ ನಿಂತ್ಕೊಳ್ಬೇಕಾದ್ರಿಂದ ನನಗೂ ನಿಮಗೂ ದೇವರೇನು ಸತ್ಯ ಕೊಟ್ಟಿದ್ದಾನೋ ಅದನ್ನು ಅನುಸರಿಸೋಣ. ನನ್ನ ಪ್ರಿನ್ಸಿಪಲ್ ಅದೇ, ವಾಕ್ಯಾನುಸಾರವಾಗಿ ಹೋಗ್ಬೇಕಂತ. ಅದೇ ರೀತಿಯಲ್ಲಿ ನೀವೆಲ್ಲರೂ ಆ ರೀತಿಯಾದಂಥ ಆಸೆ ಉಳ್ಳವರಾಗಿದ್ದೀರಂತ ನಾನು ನಂಬಿದ್ದೇನೆ. ಕರ್ತನಿಗೆ ನಿಮಿಷದಲ್ಲಿ ಸ್ತೋತ್ರ ಮಾಡುತ್ತೇನೆ. ಅದೇ ರೀತಿಯಾಗಿ ಹೋಗ್ರಿ. ಯಾವುದೇ ವಾಕ್ಯಕ್ಕೆ ವಿರುದ್ಧವಾದಂಥ, ದೇವರಿಗೆ ಸಂತೋಷ ತರದಂಥ ವಿಷಯಗಳು ಬರಬಾರ್ದು ಒಳಗಡೆ. ನಾವು ಅನುಸರಿಸಬಾರ್ದು, ನಾವು ಮಕ್ಕಳಿಗೂ ಸಹ ಅದು ಅನುಸರಿಸಬಾರ್ದು. ದೇವರು ಮಕ್ಕಳು ಕೊಟ್ಟಿರುವಂಥವನು ಕಾಪಾಡ್ತಾನೆ. ದಾರ ಕಾಪಾಡೋದಿಲ್ಲ, ಹವಳ ಕಾಪಾಡೋದಿಲ್ಲ, ಕಪ್ಪು ಕಾಪಾಡೋದಿಲ್ಲ. ಅರ್ಥ ಆಯ್ತಾ? ನಮ್ಮ ಕರ್ತನು ಕಾಪಾಡುವಂಥವನು. ಅವನಿಗೆ ಜೀವ ಕೊಡಲಿಕ್ಕೂ ಮಕ್ಕಳು ಕೊಟ್ಟದ್ದು ಯಾರು? ದೇವರು ತಾನೆ. ಅದರಿಂದ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಕಿಲ್ಲ. ದೇವರಿಗೆ ಸ್ತೋತ್ರ ಮಾಡಿ. ಏನೇ ಬಂದರೂ ಕರ್ತನ ಹಸ್ತಗಳಿಗೆ ಮಕ್ಕಳನ್ನು ವಹಿಸ್ರಿ. ಕರ್ತನು ಕಾಪಾಡುತ್ತಾನೆ. ಓಕೆ, ಆಗಿರುವಂತೆ ಕರ್ತ ನಡೆಸಲಿ. ನಾವು ಮುಂದೆ ಹೋಗೋಣ. ಈಗ 14ನೇ ಅಧ್ಯಾಯಕ್ಕೆ ಹೋಗೋಣ. 14ನೇ ಅಧ್ಯಾಯ, ಅದರಲ್ಲಿ 23 ವಚನಗಳಿದೆ. 23 ವಚನಗಳಲ್ಲಿ 2 ವಿಷಯಗಳನ್ನು ಅದು ಮಾತಾಡುತ್ತದೆ. ಒಂದು, ವಿಕೆಡ್ ಹಿಪೋಕ್ರೈಟ್ಸ್ ಲೀಡರ್ಸ್, ಅಥವಾ ದುಷ್ಟ ವೇಷಧಾರಿಗಳಾದಂಥ ನಾಯಕರುಗಳು. ಓಕೆ, ಅದು 1ನೇ ವರ್ಷದಿಂದ 11ನೇ ವರ್ಷ ತನಕ ನಾವು ನೋಡುವಂಥರಾಗಿದ್ದೇವೆ. ಇವರು ಎಜ್ಕೇಲ್ ಹತ್ರ ಬರುತ್ತಾರೆ. ಇವರು ಎಂಥವ್ರು ಅಂದರೆ ಹಿಪೋಕ್ರೈಟ್ಸ್ ಎಂಬುದಾಗಿ ಹೇಳುವಾಗ ಕಪಟಿಗಳು ಅಂತ. ದುಷ್ಟ ಕಪಟಿಗಳಾದ ನಾಯಕರುಗಳು. ಅವರ ಕುರಿತಾಗಿ 1ನೇ ಭಾಗ 1ರಿಂದ 11ನೇ ವರ್ಷ ತನಕ ಬರೆಯಲ್ಪಟ್ಟಿದೆ. ನಂತರ 2ನೇ ಒಂದು ವಿಷಯ, ದುಷ್ಟನಿಗೆ ಶಿಷ್ಟನ ಸಂಬಂಧವಿದ್ದರೂ ದುಷ್ಟ ಎಂದಿಗೂ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಎಂತಕ್ಕಂಥ ಸತ್ಯ. ನಾನು ಹೇಳೋದು ಅರ್ಥ ಇದೆಯಾ? ಒಂದು ವೇಳೆ ಒಬ್ಬ ವ್ಯಕ್ತಿ ಸರಿಯಾಗಿ ಬದುಕ್ತಾ ಇದ್ದಾನೆ, ಅವನೊಟ್ಟಿಗೆ ದುಷ್ಟ ಒಂದು ಸಂಬಂಧ ಇಟ್ಕೊಂಡಿದ್ದಾನೆ, ನಾನು ಅವನ ಒಳ್ಳೆಯ ತಂದಿಂದ, ಅವನ ಶಿಷ್ಟ ತಂದಿಂದ ನಾನು ಎಸ್ಕೇಪ್ ಆಗ್ತೀನಿ ಎಂಬುದಾಗಿ ದುಷ್ಟ ಎಂದಿಗೂ ಭಾವಿಸಬಾರ್ದಂತ. ಅರ್ಥ ಆಯ್ತು ಅಂತ ನೆನೆಸ್ತೇನೆ. ಈಗ ಅಲ್ಲಿ 3 ಉದಾಹರಣೆ ಕೊಟ್ಟಿದೆ ಆ ವಾಕ್ಯ ಭಾಗದಲ್ಲಿ. ಒಂದು ನೋಹ, ಮತ್ತೊಂದು ದಾನಿಯೇಲ, ಮತ್ತೊಂದು ಯೋಬ. ಓಕೆ, ಅದು ನಾನು ಮುಂದೆ ವಿವರಿಸ್ತೇನೆ. ಅವರು 3 ಜನ ಸಿಸ್ಟರು, ನೀತಿವಂತರು ಅದಲ್ವೇ? ಅವರು ದುಷ್ಟರ ಜೊತೆಯಲ್ಲಿ ಅವರಿದ್ರೂ ಸಹ ಅವ್ರು ಮಾತ್ರ ಎಸ್ಕೇಪ್ ಆಗ್ತಾರೆ ಹೊರತಾಗಿ ನುಡಿದಂಥ ದುಷ್ಟರು ನಾಶ ಆಗ್ತಾರೆ ಅಂತ. ಅವರೆಂದಿಗೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದನ್ನೇ ನೋಡಿನಿ, ಶಿಷ್ಟನ ಸಂಬಂಧವಿದ್ದರೂ ದುಷ್ಟನಿಗೆ ದಂಡನೆ ತಪ್ಪದು ಅಂತ. ಶಿಷ್ಟನ ಸಂಬಂಧ ಅವನಿಗಿದ್ರೂ ಸಹ ದುಷ್ಟನಿಗೆ ದಂಡನೆ ತಪ್ಪುವುದಿಲ್ಲ. ಅದನ್ನೇ ನಾವು 12ರಿಂದ 23 ತನಕ ಓದುವಂತರಾಗಿದ್ದೇವೆ. ಈಗ 1ನೇ ಭಾಗವನ್ನು ಓದ್ಕೊಳ್ಳೋಣ. 14ನೇ ಅಧ್ಯಾಯ 1ರಿಂದ 11ನೇ ವರ್ಷ ತನಕ. ಕಪಟಿಗಳಾಗಿ ಯೆಹೋವನ ಹತ್ತಿರ ಪ್ರಶ್ನೆ ಮಾಡುವವರನ್ನು ಎಚ್ಚರಿಸಿದ್ದು. ಓಕೆ,
ಇಸ್ರಾಯೇಲಿನ ಹಿರಿಯರಲ್ಲಿ ಕೆಲವರು ಬಂದು ನನ್ನ ಮುಂದೆ ಕೂತುಕೊಂಡಿರುವಾಗ ಯೆಹೋವನು ಈ ವಾಕ್ಯವನ್ನು ನನಗೆ ಅನುಗ್ರಹಿಸಿದನು. ನರಪುತ್ರನೇ, ಇವರು ತಮ್ಮ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತಮಗೆ ಪಾಪಕಾರಿಯಾದ ವಿಘ್ನವನ್ನು ತಮ್ಮ ಮುಂದೆ ಇಟ್ಟುಕೊಂಡಿದ್ದಾರೆ. ಇಂಥವರಿಗೆ ನಾನು ದೈವೋತ್ತರವನ್ನು ದಯಪಾಲಿಸುವುದು ಯುಕ್ತವೋ? ಎಂದಿಗೂ ಅಲ್ಲ. ಆದ ಕಾರಣ ನೀನು ಅವರನ್ನು ಸಂಬೋಧಿಸಿ ಹೀಗೆ ಹೇಳು, ಕರ್ತನಾದ ಯೆಹೋವನಿಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರಲ್ಲಿ ಯಾವನು ತನ್ನ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತನಗೆ ಪಾಪಕಾರಿಯಾದ ವಿಘ್ನವನ್ನು ತನ್ನ ಮುಂದೆ ಇಟ್ಟುಕೊಂಡು ಪ್ರವಾದಿಯನ್ನು ಪ್ರಶ್ನೆ ಕೇಳುವುದಕ್ಕೆ ಬರುವನೋ, ಅವನ ಪಾತಕಕ್ಕೆ, ಅಂದರೆ ಅವನ ಲೆಕ್ಕವಿಲ್ಲದ ಬೊಂಬೆಗಳಿಗೆ ತಕ್ಕ ಹಾಗೆ ಯೆಹೋವನಾದ ನಾನು ಅವನಿಗೆ ಉತ್ತರ ಕೊಡುವೆನು. ಇಸ್ರಾಯೇಲ್ ವಂಶದವರೆಲ್ಲರೂ ತಮ್ಮ ಬೊಂಬೆಗಳ ನಿಮಿತ್ತ ನನ್ನನ್ನು ತೊರೆದುದರಿಂದ ನಾನು ಅವರನ್ನೆಲ್ಲ ಅವರ ಆಶಾಪಾಶದಲ್ಲಿ ಸಿಕ್ಕಿಸಿ ಹಿಡಿಯುವೆನು. ಆದ ಕಾರಣ ನೀನು ಇಸ್ರಾಯೇಲ್ ವಂಶದವರಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನಿಂತೆನ್ನುತ್ತಾನೆ, ನೀವು ನಿಮ್ಮ ಬೊಂಬೆಗಳನ್ನು ತೊರೆದು ಬಿಟ್ಟು ಹಿಂದಿರುಗಿರಿ, ನಿಮ್ಮ ಎಲ್ಲ ಅಸಹ್ಯ ವಸ್ತುಗಳ ಕಡೆಗೆ ಬೆನ್ನು ಮಾಡಿರಿ. ಏಕೆಂದರೆ ಇಸ್ರಾಯೇಲ್ ವಂಶದವರಲ್ಲಾಗಲಿ ಇಸ್ರಾಯೇಲಿನೊಳಗೆ ವಾಸವಾಗಿರುವ ವಿದೇಶಿಗಳಲ್ಲಾಗಲಿ ಯಾವನು ನನ್ನಿಂದ ಅಗಲಿ ತನ್ನ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತನಗೆ ಪಾಪಕಾರಿಯಾದ ವಿಘ್ನವನ್ನು ತನ್ನ ಮುಂದೆ ಇಟ್ಟುಕೊಂಡು ಪ್ರವಾದಿಯ ಬಳಿಗೆ ಬಂದು ಅವನ ಮೂಲಕ ದೈವೋತ್ತರವನ್ನು ಕೇಳಿಕೊಳ್ಳುವನೋ, ಅವನಿಗೆ ಯೆಹೋವನಾದ ನಾನೇ ಉತ್ತರ ಕೊಟ್ಟು ಅವನ ಮೇಲೆ ಉಗ್ರಕೋಪಗೊಂಡು ಅವನ ಗತಿಯನ್ನು ಬೆರಗಿಗೂ ಎಚ್ಚರಿಕೆಯ ಮಾತುಗಳಿಗೂ ಕಟ್ಟುಗಾದೆಗಳಿಗೂ ಈಡು ಮಾಡಿ ಅವನನ್ನು ನನ್ನ ಜನರೊಳಗಿಂದ ಕಿತ್ತು ಹಾಕುವೆನು. ಹೀಗೆ ನಾನೇ ಯೆಹೋವನು ಎಂದು ನಿಮಗೆ ಗೊತ್ತಾಗುವುದು. ಒಬ್ಬ ಪ್ರವಾದಿಯು ಮರಳುಗೊಂಡು ದೈವೋಕ್ತಿಯನ್ನು ನುಡಿದರೆ ಆ ಪ್ರವಾದಿಯನ್ನು ಮರಳುಗೊಳಿಸಿದವನು ಯೆಹೋವನಾದ ನಾನೇ. ನಾನು ಅವನ ಮೇಲೆ ಕೈ ಎತ್ತಿ ಇಸ್ರಾಯೇಲರಾದ ನನ್ನ ಜನರೊಳಗಿಂದ ಅವರನ್ನು ಕಿತ್ತು ನಿರ್ನಾಮ ಮಾಡುವೆನು. ಪ್ರವಾದಿಯ ದೋಷವು ಎಷ್ಟೋ ಅವನನ್ನು ಪ್ರಶ್ನೆ ಕೇಳುವರ ದೋಷವೂ ಅಷ್ಟೇ. ಉಭಯರು ತಮ್ಮ ತಮ್ಮ ದೋಷ ಫಲವನ್ನು ಅನುಭವಿಸುವರು. ಹೀಗಾದರೆ ಇಸ್ರಾಯೇಲ್ ವಂಶದವರು ಇನ್ನು ನನ್ನನ್ನು ತೊರೆಯರು, ತಮ್ಮ ಲೆಕ್ಕವಿಲ್ಲದ ದ್ರೋಹಗಳಿಂದ ತಮ್ಮನ್ನು ಹೊಲೆ ಮಾಡಿಕೊಳ್ಳರು. ಅವರು ನನಗೆ ಪ್ರಜೆಯಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ಇದು ಕರ್ತನಾದ ಯೆಹೋವನ ನುಡಿ. ಕರ್ತನಿಗೆ ಮಹಿಮುಂಟಾಗಲಿ. ಪ್ರಿಯರೇ, ಓದಂಥ ವಾಕ್ಯವನ್ನು ಕರ್ತನ ಆಶ್ರಯಿಸಲಿ. ಇಲ್ಲಿ ಒಂದು ಟೀಮ್ ಬರ್ತಾ ಇದೆ. ಇವರು ಹಿರಿಯರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾರ ಹತ್ರ? ಹೆಜ್ಕೇಲನ ಹತ್ರ ಪ್ರಶ್ನೆ ಕೇಳಲಿಕ್ಕೆ ಬರ್ತಾ ಇದೆ. ಈ ಪ್ರಶ್ನೆ ಕೇಳೋದು ಎಂಬುದಾಗಿ ಒಳಗೆ ಎನ್ಕ್ವೈರಿ ಮಾಡಲಿಕ್ಕೆ ಬರ್ತಾರೆ. ಎನ್ಕ್ವೈರಿ ಅಂತ ಇಂಗ್ಲೀಷಲ್ಲಿ. ಎನ್ಕ್ವೈರಿ ಮೀನ್ಸ್ ದೇವರು ಏನಾದರೂ ನಮಗೆ ಒಂದು ನಿರೀಕ್ಷೆಯ ಸಂದೇಶವನ್ನು ಕೊಡ್ತಾನೋ, ಅಥವಾ ಏನಾದರೂ ದೇವರ ಒಂದು ಮುಂದಿನ ಒಂದು ಆಶೀರ್ವಾದ ಸಂಗತಿಗಳು ನಮಗೆ ಹೇಳಲ್ಪಟ್ಟಿದೆಯೋ ಹೆಜ್ಕೇಲನ ಮುಖಾಂತರ ಎಂಬುದಾಗಿ ಕೇಳಲಿಕ್ಕೆ ಬಂದಿರುವಂಥದ್ದು ಈ ಹಿರಿಯರು. ಹಿರಿಯರು ಇಸ್ರಾಯೇಲರಲ್ಲಿ ಯಾವಾಗಲೂ ಸಹ ಹಿರಿಯರು ಒಂದು ಗುಂಪು ಇರ್ತಾ ಇದ್ರು. ಇದು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಮೋಶೆ ಕಾಲದಲ್ಲೇ ಸ್ಟಾರ್ಟ್ ಆಯಿತು ಹಿರಿಯರ ಗುಂಪು. ನಾವು ಅರಣ್ಯಕಾಂಡದಲ್ಲಿ ಓದುವಾಗ ಅಲ್ಲಿ 11ನೇದಲ್ಲಿ ಬರೆಯಲ್ಪಟ್ಟಿದೆ, ಮೋಶೆ ಅಲ್ಲಿ 16ನೇ ವಚನದಲ್ಲಿ 11ನೇ-16ನೇ ವಚನದಲ್ಲಿ ದೇವರು ಆ ಮೋಶೆಯ ಆತ್ಮೀಯ ವರಗಳನ್ನು 70 ಮಂದಿ ಹಿರಿಯರಿಗೆ ಪಾಲು ಕೊಟ್ಟು ಇವನ ಸೇವೆಯಲ್ಲಿ ಎಲ್ಲರೂ ಸಹ ಕೈ ಜೋಡಿಸುವಂತೆ ಮಾಡಿದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಅಂದ್ರೆ ಅರ್ಥ ಏನು? ಇಲ್ಲಿ ಈ 70 ಮಂದಿ ಹಿರಿಯರು ಮೋಶೆ ಸಂಗಡ ಸೇರಿಸಲ್ಪಟ್ಟಂಥ ಉದ್ದೇಶವೇನೋ ಒಂದು ಮಿನಿಸ್ಟ್ರಿ, ಸೇವೆ ಮಾಡಲಿಕ್ಕೋಸ್ಕರ. ಅಂದರೆ ಇವರೆಲ್ಲ ಜೊತೆಯಾಗಿ ಮೋಶೆಯೊಂದಿಗೆ ಕೈ ಜೋಡಿಸಿ ಒಂದು ಕೆಲಸ ಮಾಡಬೇಕಾದಂಥ ನಾಯಕರುಗಳು. ನೀವೊಂದು ವೇಳೆ ಆ ವಾಕ್ಯ ಭಾಗನ ಓದ್ಕೊಳ್ಳಿ. ಅರಣ್ಯಕಾಂಡ 11ನೇ-16ನೇ ವರ್ಷದಲ್ಲಿ ಬರೆಯಲ್ಪಟ್ಟಿದೆ. ಓಕೆ, ಹೀಗೆ ಈ ಇಸ್ರಾಯೇಲರಲ್ಲಿ ಹಿರಿಯರು ಇದ್ದರು. ಹಿರಿಯರು ಎಂಬುದಾಗಿ ಹೇಳುವಾಗ ನಾವು ತಿಳ್ಕೊಳ್ಳುವಂಥದ್ದು ವಯಸ್ಸಾದಂಥರು ಎಂಬುದಾಗಲ್ಲ. ಓಕೆ, ವಯಸ್ಸಿರ್ತಿತ್ತು, ಜೊತೆಯಲ್ಲಿ ಅವರು ನಾಯಕರುಗಳಾಗಿದ್ದರು ಎಂಬುದನ್ನು ನೋಡುವಂಥರಾಗಿದೆ. ವಯಸ್ಸಾಗಿ ಅನುಭವ ಇರಬೇಕು ಅವರಿಗೆ. ನಂತರ ಅವರು ನಾಯಕರುಗಳು ಆಗಿದ್ದರು, ಲೀಡರ್ಸ್ಗಳಾಗಿದ್ದರು ಎಂಬುದಾಗಿ ನೋಡುತ್ತೇವೆ. ಈಗ ಯಾವ ಹಿರಿಯರು ಇಲ್ಲಿ ಬಂದಿರುವಂಥದ್ದು? ಸೆರೆಯಾಗಿ ಒಯ್ಯಲ್ಪಟ್ಟವರ ಮಧ್ಯದಲ್ಲಿರ್ತಕ್ಕಂಥ ಹಿರಿಯರು. ಯೂದಾಯದಿಂದ ಅಥವಾ ಯೂದಾಯ ಸೀಮೆಯಿಂದ ಅಥವಾ ಯೆರೂಸಲೇಮಿನಿಂದ ಮೊದಲನೇ ಸಾರಿ, ಎರಡನೇ ಸಾರಿ ಸೆರೆಯಾಗಿ ಒಯ್ಯಲ್ಪಟ್ಟಂಥ ಆ ಗುಂಪಿನಲ್ಲಿ ಇದ್ದಂಥ ಹಿರಿಯರು ಇವರು ಬಂದು ಪ್ರಶ್ನೆ ಕೇಳುವಂಥವರು ಆಗಿದ್ದಾರೆ ಎಂಬುದಾಗಿ ನೋಡುವಂಥವರಾಗಿದ್ದೇವೆ. ಓಕೆ, ಇಲ್ಲಿ ಈ ಪ್ರಶ್ನೆ ಕೇಳಲಿಕ್ಕೆ ಬಂದಂಥ ಈ ವ್ಯಕ್ತಿಗಳಿಗೆ ಇಲ್ಲಿ ದೇವರು ಮಾತಾಡುವುದನ್ನು ನಾವು ನೋಡುವಂಥರಾಗಿದ್ದೇವೆ. ಇವರ ಸ್ಥಿತಿಗತಿ ನೋಡುವಾಗ ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹೆಜ್ಕೇಲನಿಗೆ ಏನು ಗೊತ್ತಿಲ್ಲ, ಇವರು ಒಳಗಿರ್ತಕ್ಕಂಥ ಸ್ಥಿತಿ ಏನಂತ ಹೆಜ್ಕೇಲನಿಗೆ ಗೊತ್ತಿಲ್ಲ. ಈ ಬಂದಿರುವಂಥ ಹಿರಿಯರು
ಯೆಜ್ಕೇಲನ ಹತ್ರ ಪ್ರಶ್ನೆ ಕೇಳಲಿಕ್ಕೆ ಬಂದಿರುವಂಥ ಹಿರಿಯರ ಒಳಗಿನ ಸ್ಥಿತಿ ಗೊತ್ತಿಲ್ಲ, ಆದರೆ ಅವರ ಒಳಗಿನ ಸ್ಥಿತಿ ದೇವರಿಗೆ ಗೊತ್ತಿದೆ. ಈ ಒಳಗಿನ ಸ್ಥಿತಿಯನ್ನು ದೇವ್ರು ಏನು ಮಾಡ್ತಾನೆ, ರಿವೀಲ್ ಮಾಡ್ತಾನೆ ಯೆಜ್ಕೇಲನಿಗೆ. ಹಾಗಿದ್ರೆ ಈ ಹಿರಿಯರ ಒಳಗಿರ್ತಕ್ಕಂಥ ಸ್ಥಿತಿ ಏನು? ಇವರೊಂದು ರೀತಿ ಕಪಟಿಗಳು. ಹೇಗೆ ಕಪಟಿಗಳು? ನಾವು 3ನೇ ವಚನ ಓದುವಾಗ ಬೊಂಬೆಗಳನ್ನು ತಮ್ಮ ಮನಸ್ಸಿನಲ್ಲಿ ನೆಲೆಗೊಳಿಸಿ ಬಂದಿದ್ದಾರೆ. ಅಂದರೆ ಈಗ ಮೇಲೆ ದೇವ್ರನ್ನ ಕೇಳಲಿಕ್ಕೆ ಬಂದಿದ್ದಾರೆ, ಅದರ ಒಳಗಡೆ ಅವ್ರಿಗಿರತಕ್ಕಂಥ ಒಂದು ವ್ಯಾಮೋಹ ಯಾವುದ್ರ ಮೇಲೆ ಅಂದರೆ ಬೊಂಬೆಗಳ ಮೇಲೆ, ಅನ್ಯ ದೇವತೆಗಳ ಮೇಲೆ, ವಿಗ್ರಹಗಳ ಮೇಲೆ. ಎಲ್ಲಿದೆ? ಅವರ ಹೃದಯದಲ್ಲಿ ಅದು ಇದೆ. ಈ ಐಡಲ್ ಎಂಬುದಾಗಿಳುವಾಗ ಅಥವಾ ಬೊಂಬೆ ಎಂಬುದಾಗಿಳುವ ಇದು ದೇವರ ಸ್ಥಳವನ್ನು ಆಕ್ರಮಣ ಮಾಡಿಕೊಂಡಿರುವಂಥದ್ದು. ಐಡಲ್ ಏನು ಮಾಡಿದೆ? ಟೇಕ್ಸ್ ದ ಪ್ಲೇಸ್ ಆಫ್ ಗಾಡ್. ಇವತ್ತು ಅಷ್ಟೇ ದೇವರ ಸ್ಥಾನವನ್ನು ಅನೇಕ ಸಂಗತಿಗಳು ತೆಗೆದುಕೊಂಡಿರುವಂಥದ್ದು. ಅದನ್ನೇ ಐಡಲ್ಸ್ ಎಂಬುದಾಗಿರುವಂಥದ್ದು. ದೇವರಿರಬೇಕಾದ ಸ್ಥಳದಲ್ಲಿ ವಿಗ್ರಹಗಳನ್ನು ಕೂರಿಸಿದ್ದಾರೆ. ಇವರ ಮನಸ್ಸಿನಲ್ಲಿ ಏನಿದೆ? ಬೊಂಬೆಗಳಿದೆ. ಈಗ ಈ ಬೊಂಬೆಗಳನ್ನ ಇಟ್ಟುಕೊಂಡವರಾಗಿ ಅವರು ಪ್ರಶ್ನೆ ಕೇಳಲಿಕ್ಕೆ, ಎನ್ಕ್ವೈರಿ ಮಾಡಲಿಕ್ಕೆ ಬಂದಿದ್ದಾರೆ. ಯಾರ ಹತ್ರ? ಜೀವಿಸುವ ದೇವರ ಹತ್ರ ಕೇಳಲಿಕ್ಕೆ, ಜೀವಿಸುವ ದೇವರ ಪ್ರವಾದಿ ಹತ್ರ. ಜೀವಿಸುವ ದೇವರು ಏನು ನಮಗೆ ಹೋಪ್ ಅಥವಾ ನಿರೀಕ್ಷೆ ಸಂದೇಶ ಕೊಡ್ತಾನೆ ಅಂತ ಕೇಳಲಿಕ್ಕೆ ಬಂದಿದ್ದಾರೆ. ಇಂಥವರಿಗೆ ದೇವರು ಏನಾದರೂ ತಿಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಾ? ಹೇಳ್ತಾರೆ, ಆನ್ಸರ್ ಕೊಡ್ತಾರೆ, ಆದರೆ ಒಳ್ಳೆ ಉತ್ತರ ಅಲ್ಲ, ನ್ಯಾಯ ತೀರ್ಪಿನ ಉತ್ತರ ಅವರಿಗೆ. ಇವರಿಗೆ ನಿಜವಾಗಲೂ ದೇವರಿಗೆ ವಿಧೇಯರಾಗ್ತಾ ಬೇಕಂತ ಮನಸ್ಸಿಲ್ಲ. ದೇ ಆರ್ ನಾಟ್ ರಿಯಲಿ ವಾಂಟ್ ಟು ಒಬೇ ದ ಲಾರ್ಡ್. ಅವರು ನಿಜವಾಗಲೂ ದೇವರಿಗೆ ವಿಧೇಯರಾಗಲಿಕ್ಕೆ ಬಂದಿಲ್ಲ. ಈ ವ್ಯಕ್ತಿಗಳು, ದಿಸ್ ಮೆನ್ ಲವ್ ಟು ವರ್ಷಿಪ್ ಐಡಲ್. ಇವರಿಗೆ ಈ ಒಂದು ವಿಗ್ರಹದ ಮೇಲೆ ಪ್ರೀತಿ ಇರುವಂಥದ್ದು. ಇವರು ಅನ್ಯ ದೇವರ ಕಡೆಗೆ ಭಕ್ತಿ ಉಳ್ಳವರು. ಇವರು ದೀಸ್ ಪೀಪಲ್ ಆರ್ ಡಿವೋಟೆಡ್ ಟು ದೇರ್ ಐಡಲ್ಸ್. ಅವರ ಹೃದಯದಲ್ಲಿ ಆ ವಿಗ್ರಹಗಳು ನೆಲೆಗೊಂಡಿರುವುದನ್ನು ನೋಡುತ್ತೇವೆ. ಇದನ್ನೇನು ಹೇಳ್ತಾರೆ ಗೊತ್ತುಂಟಾ? ಸ್ಪಿರಿಚುವಲ್ ಆರ್ಲೆಟ್ ಅಂತ ಹೇಳ್ತಾರೆ. ಇದು ಆತ್ಮಿಕ ವ್ಯಭಿಚಾರ. ನಾವು ಸಾಕಷ್ಟು ವಾಕ್ಯಗಳು ಉಂಟು ಅದು ಹೇಳಲಿಕ್ಕೆ. ದೇವರ ಸ್ಥಾನದಲ್ಲಿ ವಿಗ್ರಹಗಳನ್ನು ಕೂರಿಸಿಕೊಂಡಿದ್ದಾರೆ. ಇದು ಏನಾಗಿದೆ ಅವ್ರಿಗೆ? ಇದು ಒಂದು ರೀತಿಯಲ್ಲಿ ಅವ್ರಿಗೆ ಪಾತಕಕ್ಕೆ ಕಾರಣವಾಗಿದೆ. ಅದು ಸ್ಟಂಬ್ಲಿಂಗ್ ಬ್ಲಾಕ್ ಅಂತ ಹೇಳ್ತಾರೆ, ವಿಘ್ನ. ಇವರ ಲೈಫ್ಗೆ ವಿಘ್ನವಾದಂಥದ್ದು, ಇವರ ಜೀವನಕ್ಕೆ ವಿಘ್ನವಾದಂಥದ್ದು. ಎಂದಿಗೂ ಸಹ ಇಬ್ಬರು ವ್ಯಕ್ತಿಗಳನ್ನು ಸೇವಿಸಲಿಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರನ್ನು ಧನವನ್ನು ಅಂತ ಯೇಸು ಕರ್ತನು ಹೇಳ್ತಾ ಬಂದರು. ಮೀನ್ಸ್ 2 ಯಜಮಾನರನ್ನು ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಆಗಿದ್ರೆ ಇವರ ಮನಸ್ಸಿನಲ್ಲಿ ವಿಗ್ರಹಗಳಿದೆ ಅಂದರೆ ದೇವರನ್ನು ತೊರೆದು ಬಿಟ್ಟಿದ್ದಾರೆ. ನಿಜವಾಗಲೂ ದೇವರನ್ನು ತೊರೆದು ಬಿಟ್ಟಂಥ ವ್ಯಕ್ತಿಗಳು ಇಲ್ಲಿ ಬಂದಿರತಕ್ಕಂಥ ಹಿರಿಯರು, ಲೀಡರ್ಸ್. ಆದರೆ ಯೆಜ್ಕೇಲನಿಗೆ ಗೊತ್ತಿಲ್ಲ, ಆದರೆ ದೇವ್ರಿಗೆ ಗೊತ್ತು. ಇವನಿಗೆ ದೇವ್ರಿಗೆ ಗೊತ್ತಿದೆ. ದೇವರು ಯೆಜ್ಕೇಲನಿಗೆ ಪ್ರಕಟ ಮಾಡ್ತಾ ಇದ್ದಾನೆ. ನೋಡಿ, ಎಂಥವ್ರು ಗೊತ್ತಾ ಬಂದಿರೋ ನಿನ್ನ ಹತ್ರ? ಒಳಗಡೆ ವಿಗ್ರಹ ಕೂರಿಸ್ಕೊಂಡಿದ್ದಾರೆ. ಅವರ ಮನಸ್ಸಿನಲ್ಲಿ ವಿಗ್ರಹ ನೆಲೆಯಾಗಿದೆ. ಆದರೆ ನಿನ್ನ ಹತ್ರ ಬಂದು ಏನು ಕೇಳ್ತಾರೆ? ಪ್ರಶ್ನೆ ಕೇಳಲಿಕ್ಕೆ ಬರ್ತಾ ಇದೆ. ಇವರಿಗೆ ಸರಿಯಾಗಿ ಉತ್ತರ ಕೊಡಬೇಕು ನೀನು. ನಮಗೊಬ್ಬ ಉದಾಹರಣೆ, ಸೌಲ ಇದ್ದಾನೆ. ಸೌಲ ಅವನು ದೇವರಿಗೆ ಅವಿಧೇಯನಾಗಿ ಬದುಕಂಥ ವ್ಯಕ್ತಿ. ತನ್ನ ಇಷ್ಟ ಬಂದ ರೀತಿಯಲ್ಲೇ ಮಾಡ್ಕೊಂಡು ಬಂದಂಥ ವ್ಯಕ್ತಿ ಆತನು ಸೌಲ ಅರಸನು. ನಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಅಮಲೇಕರನ್ನ ಸಂಪೂರ್ಣವಾಗಿ ಸೋಲಿಸು ಅಥವಾ ಅವ್ರನ್ನ ಸಂಪೂರ್ಣವಾಗಿ ನಾಶ ಮಾಡೋ ಎಂಬುದಾಗಿ ಕಳಿಸಿದಾಗ ಅವನೇನು ಮಾಡಿದನು? ಒಳ್ಳೊಳ್ಳೆದನ್ನೆಲ್ಲ ದನ ಕುರಿಗಳನ್ನೆಲ್ಲ ಉಳಿಸ್ಕೊಂಡು ಬಂದನು. ಇನ್ನುಳಿದು ಕೆಲಸಕ್ಕೆ ಬರೋದನ್ನು ನಾಶ ಮಾಡಿದನು. ಆಗ ಸಮುವೇಲನಿಗೆ ಹೇಳ್ತಾನೆ, ನಾನು ಯೆಹೋವನು ಕಳಿಸಿದಲ್ಲಿಗೆ ಹೋಗಿ ಆಯಿತು, ನಾನು ಅವ್ನು ಹೇಳ್ದಂಗೆ ಮಾಡೇ ಆಯಿತು ಅಂತ ಹೇಳ್ತಾನೆ. ಸಮುವೇಲ ಹೇಳ್ತಾನೆ, ನೀನು ಯೆಹೋವನ ವಾಕ್ಯನ ತಳ್ಳಿಬಿಟ್ಟಿದ್ದೀಯ ಅಂತ.
ಅದರರ್ಥ ಪಾರ್ಷಿಯಲಿ ಅನುಸರಿಸಿದ್ರೆ ಅಷ್ಟೇ. ದೇವ್ರಿಗೆ ಅದೆಲ್ಲ ಮುಖ್ಯವಂಥದ್ದು. ದೇವರು ಅರ್ಧಂಪರ್ಧ ಅನುಸರಿಸ್ಲಿಕ್ಕೆಲ್ಲ ದೇವ್ರಿಗೆ ಕೊಟ್ಟಿರುವಂಥದ್ದು. ನಮಗೇನಪ್ಪ ತೃಪ್ತಿ, ಇಷ್ಟು ಮಾಡಿದ್ದೀನಲ್ಲ, ಇಷ್ಟು ಮಾಡಿದಿಲ್ಲ, ಖಂಡಿತ ತೃಪ್ತಿ ಪಡಬಾರ್ದಲ್ಲಿ. ಇಷ್ಟು ಅನುಸರಿಸ್ತಾ ಇದ್ದಾನೆ ಕೆಲವರು, ಇಷ್ಟು ವಾಕ್ಯ ಅನುಸರಿಸ್ತಾ ಇಲ್ಲ, ಅದಲ್ಲ ನಮ್ಮ ತೃಪ್ತಿ. ಸಂಪೂರ್ಣ ಹೃದಯ, ಸಂಪೂರ್ಣ ಪ್ರಾಣ, ಸಂಪೂರ್ಣ ಬುದ್ಧಿಯಿಂದ ಪ್ರೀತಿಸಬೇಕು. ದೇವರಿಗೆ ಏನು ಹೇಳ್ತಾನೆ ಅದು ಸಂಪೂರ್ಣ ಕೈಕೊಂಡು ನಡೆಯುವಂಥ ಒಂದು ಮನಸ್ಸು ನಮಗಿರಬೇಕು. ಆದರೆ ಸೌಲನಿಗೆ ಏನಾಯ್ತು ಅಂದರೆ, ನಾನು ಇಷ್ಟು ಕೆಲಸ ಮಾಡಿ ದೇವ್ರು ಹೇಳ್ದಂಗೆ ಮಾಡಿಬಿಟ್ಟಿದೆ ಅಂತ ತಿಳ್ಕೊಂಡೇನು. ಆದರೆ ದೇವ್ರಿಗೆ ಗೊತ್ತು ಇವನು ಏನು ಮಾಡಿದಾನೆ ಅಂತೇಳಿ. ಹಾಗೆ ಹೇಳಿದ್ನು, ನನ್ನ ಮಾತನ್ನು ಇವನು ತಳ್ಳಿಬಿಟ್ಟಿದ್ದಾನೆ ಅಂತ ಸಮುವೇಲನಿಗೆ ಹೇಳಿದನು. ಆಗ ಸಮುವೇಲ ಬಂದು ಹೇಳ್ತಾನೆ, ನೀನು ಯೆಹೋವನನ್ನು ತಳ್ಳಿಬಿಟ್ಟದ್ರಿಂದ ನಿನ್ನನ್ನು ದೇವರ ಅರಸನಿಂದ ತಳ್ಳಿಬಿಟ್ಟಿದ್ದಾನೆ. ನಾನು ಹೋಗ್ಲಿಲ್ವಾ ಅಲ್ಲಿ, ನಾನು ಹಾಗೆ ಮಾಡಿಲ್ವಾ, ಇದೇನು ಇಲ್ಲಿ ಕೂಗುವಂಥದ್ದು, ಮರಿ ಹರಿಸ್ತಾ ಇದೆಲ್ಲ, ಹಂಬ ಅಂತ ಕೂಗ್ತಾ ಇದೆಲ್ಲ, ಇದೇನಕ್ಕೆ? ನಿನ್ನ ದೇವ್ರಿಗೆ ಯೆಹೋವನಿಗೆ ಯಜ್ಞ ಮಾಡ್ಲಿಕ್ಕೆ ಅಂತದ್ದು. ಸಮುವೇಲ ಹೇಳ್ತಾನೆ, ದೇವರು ಯಜ್ಞಕ್ಕೆ ಮೆಚ್ಚಲ್ಲಪ್ಪ, ವಿಧೇಯತ್ವಕ್ಕೆ ಮೆಚ್ಚುತ್ತಾನೆ. ಇದು ಬೇಕಿಲ್ಲ ದೇವ್ರಿಗೆ. ಹೇಳೋದು ಮತ್ತೆ ಕೇಳಬೇಕು ಫಸ್ಟು. ನಿನ್ನ ಕಾಣಿಕೆ, ನಿನ್ನ ಹಣ, ನೀನು ಕೊಡುವಂಥ ಏನು ಗಿಫ್ಟ್ಗಳಿದೆಯಲ್ಲ ಅದೆಲ್ಲ ಮುಖ್ಯ ದೇವರಿಗೆ. ನೀನು ಮುಖ್ಯ, ನೀನು ವಿಧೇಯನಾಗಬೇಕಂತ. ಕೆಲವರು ತಿಳ್ಕೊಡೋದೇನೋ ದೇವರಿಗೆ ನಾವು ಲಂಚ ಕೊಟ್ಬಿಟ್ರೆ ಆಶೀರ್ವಾದ ಮಾಡ್ತಾನೆ ಅಂತ. ದೇವ್ರ ಎಂದಿಗೂ ಸಹ ಅಂಥ ವ್ಯಕ್ತಿ ಅಲ್ಲವೇ ಅಲ್ಲ. ಕೆಲವ್ರು ಮಾಡುತ್ತಾರಲ್ಲ, ದೇವ್ರಿಗೆ ಇಷ್ಟೊಂದು ತಗೊಂಡೋಗ್ಕೊಬಿಟ್ರೆ ನಮ್ಮ ಮನೆಗೆ ಆಶೀರ್ವಾದ ಬಂದ್ಬಿಡ್ತದೆ ಅಂತ ಕೆಲವರು ತಿಳ್ಕೊಂಡಿರೋದು. ದೇವರಿಗೆ ಅದೆಲ್ಲ ಮುಖ್ಯ. ದೇವರಿಗೆ ಬೇಕಾದಂಥದ್ದು ನಿಮ್ಮ ವಿಧೇಯತೆ. ಹೀಗೆ ಒಂದು ಸಾರಿ ಆತನು ಏನು ಮಾಡಿದನು, ಅವಿಧೇನಾದ. ಎರಡನೇ ಸಾರಿ ಸಮುವೇಲ ಬರಲಿಕ್ಕಿಂತ ಮುಂಚೆ ಯಜ್ಞವನ್ನು ಇವನೇ ಸಮರ್ಪಣೆ ಮಾಡಿದನು ಸೌಲನು. ಸಮುವೇಲ ಅವನು ಯಾಚಕ, ಅವನು ಬಂದು ಮಾಡಬೇಕಿತ್ತು. ಆದರೆ ಅರಸನ ಕೆಲಸ ಅರಸ ಮಾಡಬೇಕಿತ್ತು. ಆದರೆ ಇವನೇನು ಮಾಡಿದನು, ಇವನೇ ಯಜ್ಞವನ್ನು ಮಾಡಿದನು. ಆಗ ಸಮುವೇಲ ಬಂದು ಹೇಳ್ತೀನಿ, ಬುದ್ಧಿಹೀನ ಕಾರ್ಯ ಮಾಡಿದೆ ಅಂತ. ನೀನು ಯಾಕೆ ಯಜ್ಞ ಮಾಡ್ಲಿಕ್ಕೆ ಹೋದೀನಿ, ಬುದ್ಧಿಹೀನ ಕಾರ್ಯ ಮಾಡಿದೆ ಎಂಬುದಾಗಿ ಸೌಲನಿಗೆ ಹೇಳಿದನು. ಆಯ್ತಲ್ವೇ? ಈ ರೀತಿಯಾಗಿ ದೇವರ ಮಾತುಗಳನ್ನು ಅಲ್ಲಗಳಿತಾ ಬಂದಂಥ ವ್ಯಕ್ತಿ, ಇವನಿಗೆ ಯಾವ ದೇವರ ದರ್ಶನ ಆಗ್ತದೆ, ಇವನಿಗೆ ಯಾವ ದೇವರ ದರ್ಶನ ಆಗಲ್ಲ. ಇಕ್ಕಟ್ಟಿನ ಸಮಯ ಬಂದಾಗ ನಾವು ವಾಕ್ಯದಲ್ಲಿ ಓದುತ್ತೇವೆ, 1 ಸಮುವೇಲ 28:6 ಓದುತ್ತೇವೆ. 28:6, 1 ಸಮುವೇಲ 28ನೇ ಅಧ್ಯಾಯ 6ನೇ ವರ್ಷದಲ್ಲಿ, ಅವನು ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಿದರು. ಆತನು ಅವನಿಗೆ ಕನಸುಗಳಿಂದಾಗಲಿ ಊರಿಮ್ನಿಂದಾಗಲಿ ಪ್ರವಾದಿಗಳಿಂದಾಗಲಿ ಉತ್ತರ ಕೊಡಲೇ ಇಲ್ಲ. ಓಕೆ, ಯಾವುದರಿಂದ ಉತ್ತರ ಸಿಕ್ಕಿಲ್ಲ ಅವನಿಗೆ. ಪ್ರೇರೆ, ಅವಿಧೇಯರಾಗಿ ಮನಸ್ಸಲ್ಲಿ ಒಂದು ಇಟ್ಟುಕೊಂಡು ದೇವರ ಹತ್ರ ವಿಚಾರಣೆ ಮಾಡ್ಲಿಕ್ಕೆ ಬಂದರೆ ಯಾವ ಉತ್ತರವೂ, ಯಾವ ಸೊಲ್ಯೂಷನು ದೇವರ ಹತ್ರ ಸಿಕ್ಲಿಕ್ಕಿಲ್ಲ. ಭಾಳ ಎಚ್ಚರಿಕೆಯಾಗಿರ್ಬೇಕು ನಾವು. ಯಾವ ಉತ್ತರವೂ ಸಿಕ್ಕಿಲ್ಲ ಯಾರಿಗೆ, ಸೌಲನಿಗೆ. ಅದಕ್ಕೇನೆ ಆ ಜ್ಞಾನೋಕ್ತಿಗಳು ಒಂದು ವಚನ ಇದೆ, 28ನೇ 9ನೇ ವರ್ಷದಲ್ಲಿ 28:9 ಜ್ಞಾನೋಕ್ತಿಗಳಲ್ಲಿ. ಅಲ್ಲಿ ಹೀಗೆ ಓದ್ತೇವೆ, ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ಇವತ್ತು ಪ್ರಾರ್ಥನೆ ನಮಗೆ ಬಹಳ ಮುಖ್ಯ, ಆದರೆ ದೇವರ ವಾಕ್ಯಕ್ಕೆ ಕಿವಿಗೊಡೋದಿಲ್ಲ. ಪ್ರಾರ್ಥನೆ ಎಲ್ಲ ಕೊಡು 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 ಅಂತ ದೇವರ ಹತ್ರ ಕೇಳಲಿಕ್ಕೆ ಮಾತ್ರ ನಾವು ಬರುವಂಥದ್ದು. ಕಷ್ಟ ಬಂದಾಗ ದೇವರ ಹತ್ರ ಬಂದು ಕೊಡು ಕೊಡು ಅಂತ ಹೇಳ್ತೇವೆ. ಆದರೆ ದೇವರು ಕರೆಯುವಾಗ ಎಲ್ಲಿ ಹೋಗ್ತೇವೆ ನಾವು? ಇಲ್ಲಿ ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆ ಅಸಹ್ಯ. ದೇವರ ವಾಕ್ಯಕ್ಕೆ ಕಿವಿಗೊಡದೆ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ಅಸಹ್ಯ ಅಂತ. ಅರಿಂದ ಪ್ರಿಯರೇ, ದೇವರಿಗೆ ವಿಧೇಯರಾಗದೆ ಬಂದು ಪ್ರಾರ್ಥನೆ ಮಾಡುವಂಥದ್ದು ಅದು ದೇವರ ಆಶೀರ್ವಾದದಿಂದ ದೂರವಾಗುವಂಥದ್ದು ಆಗಿದೆ ಎಂಬುದನ್ನು ನೋಡುವಂಥರಾಗಿದೆ. ಈ ಹಿರಿಯರು ಯೆಜ್ಕೇಲನ ಹತ್ರ ಬಂದಿದ್ದಾರೆ. ಬಂದು ಅವರ ಒಳಗಡೆ ಏನಿದೆ, ಅವರ ಒಳಗಡೆ ಇನ್ನೂ ಬೊಂಬೆಗಳು ಸ್ಥಾಪನೆ ಆಗಿದೆ. ಒಳಗಡೆ ಇನ್ನೂ ಸಹ ಅದರ ವ್ಯಾಮೋಹವಿದೆ ಅವ್ರಿಗೆ, ಇನ್ನೂ ಅದ್ರ ಮೇಲೆ ಪ್ರೀತಿ ಇದೆ. ಆ ಹಳೇದೆಲ್ಲ ಬಿಟ್ಟಿಲ್ಲ ಅವರು. ಅಲ್ಲಿಂದ ಸರಿಯಾಗಿ ಬಂದಿರೂ ಸಹ ಇಲ್ಲಿ ಅದಿದೆ. ಅಲ್ಲಿ ಅನ್ಸಿಸ್ತಿರಲ್ಲ, ಎಲ್ಲವೂ ಸಹ ಆ ಆಚರಣೆಗಳೆಲ್ಲ ಇಲ್ಲಿ ತುಂಬಿದೆ ಅವ್ರಿಗೆ. ಒಳಗೆ ಆ ಒಂದು ಅದರ ಕಡೆಗಿರ್ತಕ್ಕಂಥ ಪ್ರೀತಿ ಇದೆ. ಅದಕ್ಕೆ ದೇವರು ಹೇಳುವಂಥದ್ದು, ಮನಸ್ಸಿನಲ್ಲಿ ಬೊಂಬೆಗಳು ನೆಲೆಸ್ಕೊಂಡು ಬಂದಿದ್ದಾರೆ, ನೆಲೆಸಿಕೊಂಡು ನಿನ್ನ ಹತ್ರ ಪ್ರಶ್ನೆ ಕೇಳಲಿಕ್ಕೆ ಬಂದಿದ್ದಾರೆ, ಅವ್ರಿಗೆ ನೀನು ಉತ್ತರ ಕೊಡಬೇಕು, ಹೀಗೆ ಕೊಡುವಂತ ಹೇಳುವುದನ್ನು ನಾವು ನೋಡುವಂಥರಾಗಿದ್ದೇವೆ ಪ್ರೇರೆ. ಈ ಯೆಜ್ಕೇಲನ ಹತ್ರ ಬಂದಿರುವಂಥದ್ದು ಏನಕ್ಕೆ? ಏನಾದರೂ ದೇವರಿಂದ ನಮಗೆ ಭವಿಷ್ಯತ್ತಿನಲ್ಲಿ ಏನಾದರೂ ಒಳ್ಳೆಯ ಸಂದೇಶ ಸಿಕ್ಕಬಹುದು ಅಂದ್ಕೊಂಡು ಬಂದಿದ್ದಾರೆ. ಆಗ ದೇವರು ಹೇಳ್ತಾನೆ,
ಇವರಿಗೆ ಸರಿಯಾಗಿ ಉತ್ತರ ಕೊಡು. ಒಳಗೊಂದು ಇಟ್ಕೊಂಡು ಮೇಲೊಂದು ತೋರಿಸುವಂಥದ್ದು ಅದು ಕಪಟದ ಜೀವನ. ಅದು ಶಾಸ್ತ್ರಿಗಳು ಪರಿಸರ ಜೀವನ. ಗೊತ್ತುಂಟಲ್ಲ ನಿಮಗೆ ಏನಂತ ಹೆಂಗೆ ಖಂಡಿಸಿದ್ರು ಕರ್ತನ ಅವ್ರನ್ನ, ಕಪಟಿಗಳನ್ನು. 23ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಅಲ್ಲಿ ಪದ ಪ್ರಯೋಗ ಆಗಿರೋದು ನೋಡಿ. ಅವ್ರಿಗೆ ಖಂಡಿಸುವಾಗ, ಈ ಪರಿಸಾಯರು ಮತ್ತು ಶಾಸ್ತ್ರಿಗಳನ್ನು ಖಂಡಿಸುವಾಗ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳಿದಂಥ ಮಾತು, ಅಯ್ಯೋ ಕಪಟಿಗ, 13ನೇ ವಚನ 23:13, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ. ನೀವಂತೂ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದರೂ ಒಳಗೆ ಹೋಗಗೊಡಿಸುವುದಿಲ್ಲ. ಈ ಕಪಟಿಗಳು ಈ ಡೇಂಜರ್ ಏನಂದರೆ ಅವ್ರಿಗೂ ಡೇಂಜರು, ಬೇರೆಯವ್ರಿಗೂ ಡೇಂಜರ್ ಅಂತ. ಇವರು ಹೋಗಲ್ಲ, ಹೋಗೋರ್ನು ಬಿಡಲ್ಲ ಅಂತ. ಅಂದ್ರೆ ಅರ್ಥ ಏನು, ಎಲ್ಲರನ್ನೂ ದಾರಿ ತಪ್ಪಿಸ್ತಾರೆ ಅಂತ. ನಂತರ 15ನೇ ವರ್ಷದಲ್ಲೂ ಸಹ, ಅಯ್ಯೋ ಕಪಟಿಗಳಾದ ಪರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿ ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ ಎರಡರಷ್ಟಾಗಿ ನರಕ ಪಾತ್ರನಾಗಿ ಮಾಡುತ್ತೀರಿ. ಅರ್ಥ ಆಯ್ತಾ? ನೀವೊಬ್ಬನ್ನ ನಿಮ್ಮ ಮತ್ತಲ್ಲಿ ಸೇರಿಸ್ಕೊಳ್ಳಿಕ್ಕೆ ಭೂಮಿನೆಲ್ಲ ಸುತ್ಕೊಂಡು ಬರ್ತೀರ, ಒಬ್ಬ ಸೇರಿದ ಮೇಲೆ ಏನು ಮಾಡ್ತೀರಾ, ಅವನನ್ನು ನಿಮಗಿಂತ ಎರಡರಷ್ಟು ನರಕ ಪಾತ್ರನಾಗಿ ಮಾಡ್ತೀರ. ಅಂದ್ರೆ ಅಥವಾ ನೀವು ನರಕಕ್ಕೆ ಹೋಗ್ತೀರಾ, ಅವನನ್ನು ಇನ್ನೂ ನಿಮಗಿಂತ ಎರಡರಷ್ಟು ನರಕ ಪಾತ್ರನಾಗಿ ಮಾಡ್ತೀರಾ ಅಂತ. ಈ ಕಪಟತ್ವದ ಒಂದು ವಿಷಯ ಇದೆ. 16ನೇ ವರ್ಷದಲ್ಲಿ, ಅಯ್ಯೋ ದಾರಿ ತೋರಿಸುವ ಕುರುಡರೇ. ನಂತರ 23ನೇ ವರ್ಷದಲ್ಲಿ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ, ನೀವು ಮುರುಗು, ಸೋಪು, ಜೀರಿಗೆಗಳಲ್ಲಿ 10 ಪಾಲು ಕೊಡುತ್ತೀರಿ ಸರಿ, 10 ಪಾಲು ದಶಮ ಭಾಗ ಕೊಡ್ತೀರಿ ಸರಿ, ಎಲ್ಲದರಲ್ಲೂ. ಆದರೆ ಯಾವ್ದು ಬಿಟ್ಬಿಟ್ಟಿದ್ದೀರಿ? ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು, ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟಿರಿ. ಇವುಗಳನ್ನು ಮಾಡಬೇಕಾಗಿತ್ತು, ಇವುಗಳನ್ನು ಬಿಡಬಾರದು. ದಾರಿ ತೋರಿಸುವ ಕುರುಡರೇ, ಎಂಥ ಚಂದವಾಗಿ ಕರ್ತನಲ್ಲಿ ಎಚ್ಚರಿಸೋದು. ಕಪಟಿಗಳು ಕಪಟಿಗಳು ಎಂಬುದಾಗಿ 25ನೇ ವರ್ಷ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ, ನೀವು ಪಂಚಪಾತ್ರೆ, ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ, ಆದರೆ ಅವು ಒಳಗೆ ಸುಲುಕೊಂಡವುಗಳಿಂದಲೂ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ. ಗಮನಿಸಿ, ನೀವು ಹೊರಗೆ ಮಾತ್ರ ಶುಚಿ, ಆದರೆ ಒಳಗೆ ಎಲ್ಲ ತುಂಬಿದೆ ಅಂತ. ಇವರು ಹಂಗೆ ಹಿರಿಯರು ಬಂದಿದ್ದಾರಲ್ಲ, ಅವರು ಮೇಲೆ ಏನು ಇಲ್ಲ ಅನ್ನೋ ಕಾಣ್ತಾರೆ. HKLನಿಗೂ ಸಹ ಒಂದು ವೇಳೆ ಭಾಳ ಎಷ್ಟೊಂದು ಭಕ್ತಿಯವರು ನನ್ನ ಹತ್ರ ಕೇಳಲಿಕ್ಕೆ ಮೈದಾರೆ ಎಂಬುದಾಗಿ ತಿಳ್ಕೊಬೇಕು HKLನು. ಆದರೆ ಒಳಗಿರೋ ಗುಟ್ಟು ಯಾರಿಗೂ ಗೊತ್ತು? ದೇವ್ರಿಗೆ ಗೊತ್ತಿದೆ. ಪಂಚಪಾತ್ರೆ, ಬಟ್ಟಲು ಹೊರಭಾಗ, ಒಳಗೆ ಎಲ್ಲ ತುಂಬಿದೆ ಅಂತ. ನಂತರ 27ನೇ ವರ್ಷದಲ್ಲಿ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಸುಣ್ಣ ಹಚ್ಚಿದ ಸಮಾಧಿಗಳು ಮೇಲೆ ಚಂದವಾಗಿದೆ, ಒಳಗಡೆ ತುಂಬಿದೆ. ಓಕೆ. ನಂತರ ಅಲ್ಲಿ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ಎಂಬುದಾಗಿ ಸಹ 29ನೇ ವರ್ಷದಲ್ಲೂ ಸಹ ಬರೆಯಲ್ಪಟ್ಟಿದೆ. ಹೀಗೆ ಹೆಚ್ಚು ಸಾರಿ ಈ ಶಾಸ್ತ್ರಿಗಳಿಗೆ ಪರಿಸರ ಪ್ರಯೋಗ ಮಾಡಿರ್ತಕ್ಕಂಥ ಪದ ಕಪಟಿಗಳು. ಕಪಟಿಗಳಂದರೆ ಒಳಗೊಂದು ಇಟ್ಕೊಂಡು ಹೊರಗೆ ಬೇರೆ ಮಾತಾಡುವಂಥದ್ದು. ಇದನ್ನು ಕಪಟತ್ವ ಎಂಬುದಾಗಿ ಹೇಳುವಂಥದ್ದು. ಇಂಥವರು ದೇವ್ರು ಮೋಸ ಮಾಡ್ಲಿಕ್ಕೆ ಆಗ್ತದೆ? ಮನುಷ್ಯನ್ನೆಲ್ಲ ಮೋಸ ಮಾಡೋದು, ಪ್ರವಾದಿಗಳು, ಸೇವಕನೆಲ್ಲ ಮೋಸ ಮಾಡೋದು, ಸಭಾ ಹಿರಿಯರನ್ನು ಮೋಸ ಮಾಡ್ಬೋದು, ಆದರೆ ದೇವ್ರನ್ನ ಎಂದಿಗೂ ಮೋಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ದೇವರಿಗೆಲ್ಲ ಗೊತ್ತಿದೆ. ಓಕೆ. ಮೊದಲನೇ ಸಭೆಯಲ್ಲಿ ಪೇತ್ರನಂತವ್ರು ಇದ್ರು ಅಲ್ವಾ? ಪವಿತ್ರಾತ್ಮನ ತಿಳಿಸ್ಕೊಟ್ನು. ಏನಾಯಿತು? ಯಾಕೆ ನೀವು ಪವಿತ್ರಾತ್ಮನ ವಂಚಿಸಿದಿರಿ ಅಂತೇಳು ಅನನೀಯ ಸಫೈರಳ ಗೊತ್ತುಂಟಲ್ಲ? ಅದು ಕಪಟನೆ, ಒಳಗೊಂದು ಹೊರಗೊಂದು. ಅದರಿಂದ ಪ್ರಿಯರೇ, ಈ ಕಪಟತ್ವ ಎಂದಿಗೂ ಆಶೀರ್ವಾದ ಅಲ್ಲ. ಇಲ್ಲಿ ನೋಡುತ್ತೇವೆ, ಈ ಹಿರಿಯರು ಬಂದು ತಮ್ಮ ಮನಸ್ಸಿನಲ್ಲಿ ಬೊಂಬೆಗಳನ್ನು ಇಟ್ಕೊಂಡು ಇವರು ಪ್ರಶ್ನೆ ಕೇಳಲಿಕ್ಕೆ ಅಥವಾ ಎನ್ಕ್ವೈರಿ ಮಾಡಲಿಕ್ಕೆ ಬೈದ್ದಾರೆ. ಇವರಿಗೆ ದೇವರು ಉತ್ತರ ಕೊಡ್ತಾರೆ. ಯಾವ ಉತ್ತರ? ಅವ್ರನ್ನ ಶಿಕ್ಷಿಸುವಂಥ ಉತ್ತರವನ್ನು ಕೊಡುವುದನ್ನು ನಾವು ನೋಡುವಂಥರಾಗಿದ್ದೇವೆ. ಓಕೆ. ಅಲ್ಲಿ ನಾವು 4ನೇ ವಚನ ಓದುವ ಸಮಯದಲ್ಲಿ, ಆದ ಕಾರಣ ನೀನು ಅವರನ್ನು ಸಂಬೋಧಿಸಿ, 14ನೇ 4ನೇ ವಚನ, ಹೀಗೆ ಹೇಳು, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರಲ್ಲಿ ಯಾವನು ತನ್ನ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತನಗೆ ಪಾಪಕಾರಿಯಾದ ವಿಘ್ನವನ್ನು ತನ್ನ ಮುಂದೆ ಇಟ್ಟುಕೊಂಡು ಪ್ರವಾದಿಯನ್ನು ಪ್ರಶ್ನೆ ಕೇಳುವುದಕ್ಕೆ ಬರುವನೋ
ಅವನ ಪಾತಕಕ್ಕೆ, ಅಂದರೆ ಅವನ ಲೆಕ್ಕವಿಲ್ಲದ ಬೊಂಬೆಗಳಿಗೆ ತಕ್ಕ ಹಾಗೆ ಯೆಹೋವನಾದ ನಾನು ಅವನಿಗೆ ಉತ್ತರವನ್ನು ಕೊಡುವೆನು. ನಂತರ ಇಸ್ರಾಯೇಲ್ ವಂಶದವರೆಲ್ಲರೂ ತಮ್ಮ ಬೊಂಬೆಗಳ ನಿಮಿತ್ತ ನನ್ನನ್ನು ತೊರೆದದ್ದರಿಂದ ನಾನು ಅವರನ್ನೆಲ್ಲ ಅವರ ಆಶಾಪಾಶಗಳಲ್ಲಿ ಸಿಕ್ಕಿಸಿ ಇಡುವೆನು. ಗಮನಿಸ್ತಾ ಇಲ್ಲಿ ಒಂದು ಉತ್ತರ ಸಿಕ್ತು ಇವ್ರಿಗೆ, ಆದರೆ ಇವರಿಗೆ ಆಶೀರ್ವಾದ ಉತ್ತರ ಅಲ್ಲ, ಇದು ಪನಿಷ್ಮೆಂಟ್ ಅಥವಾ ಒಂದು ಶಿಕ್ಷಿಸುವಂಥ ಉತ್ತರವನ್ನು ನೋಡುವಂತರಾಗಿದ್ದೇವೆ. ಇಲ್ಲಿ ಏನು ಹೇಳ್ತಾ ಇದ್ದಾನೆ? ಹಿ ವುಡ್ ಪನಿಷ್ ದೆಮ್ ಫಾರ್ ದೇರ್ ವರ್ಷಿಪ್ ಆಫ್ ಫಾಲ್ಸ್ ಗಾಡ್ಸ್. ಅವರು ಸುಳ್ಳು ದೇವರನ್ನ ಆರಾಧನೆ ಮಾಡ್ತಿರೋದ್ರಿಂದ ಅವ್ರನ್ನ ಶಿಕ್ಷಿಸ್ತೇನೆ ಎಂಬುದಾಗಿ ಎಚ್ಚರಿಸುವುದನ್ನು ಈ ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಆದರೆ ಕರ್ತನ ಉದ್ದೇಶದಲ್ಲಿ ಶಿಕ್ಷಿಸುವಂಥದ್ದು, ಈ ಶಿಕ್ಷಿಸುವಂಥ ಒಂದು ಉತ್ತರ ಕೊಡುವಂಥದ್ದು ಏನಕ್ಕಾಗಿ ಅಂದರೆ, ಈಗಲಾದರೂ ಇವರು ತಮ್ಮ ಹೃದಯದಲ್ಲಿರ್ತಕ್ಕಂಥ ಈ ಹುಳುಕುಗಳನ್ನು, ಈ ವಿಗ್ರಹಗಳನ್ನು, ಈ ಹಣ್ಣೆ ದೇವತೆಗಳನ್ನ ತೊರೆದು ಬಿಡಲಿ ಎಂಬುದ ಉದ್ದೇಶದಿಂದ. ಅದೇ ಮುಂದಿನ ವಚನ ಓದಿ, 6ನೇ ವಚನ. ಆದ ಕಾರಣ ನೀನು ಇಸ್ರಾಯೇಲ್ ವಂಶದವರಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀವು ನಿಮ್ಮ ಬೊಂಬೆಗಳನ್ನು ತೊರೆದು ಬಿಟ್ಟು ಹಿಂದಿರುಗಿರಿ. ಗಮನಿಸಿ, ಅಲ್ಲಿ ಸಹ ಅಡ್ವೈಸ್ ಮಾಡೋದು, ನಿಮ್ಮ ಬೊಂಬೆಗಳನ್ನು ತೊರೆದು ಬಿಟ್ಟು ಹಿಂತಿರುಗಿರಿ, ನಿಮ್ಮ ಎಲ್ಲ ಅಸಹ್ಯ ವಸ್ತುಗಳ ಕಡೆಗೆ ಬೆನ್ನು ಮಾಡ್ರಿ. ಅಸಹ್ಯ ವಸ್ತುಗಳ ಕಡೆಗೆ ಮುಖ ಮಾಡಿದ್ದೀರಲ್ಲ, ಈಗ ಬೆನ್ನು ಮಾಡ್ರಿ, ತಿರುಗಿಕೊಳ್ರಿ ಅಂತ. ಏಕೆಂದರೆ ಇಸ್ರಾಯೇಲ್ ವಂಶದವರಲ್ಲಾಗಲಿ ಇಸ್ರಾಯೇಲಿನೊಳಗೆ ವಾಸಿಸವಾಗಿರುವ ವಿದೇಶಿಗಳಲ್ಲಾಗಲಿ ಯಾವನು ನನ್ನಿಂದ ಆಗಲಿ ತನ್ನ ಬೊಂಬೆಗಳನ್ನು ಮನಸ್ಸನ್ನು ನೆಲೆಗೊಳಿಸಿ ತನಗೆ ಪಾಪಕಾರಿಯಾದ ವಿಘ್ನವನ್ನು ತನ್ನ ಮುಂದೆ ಇಟ್ಟುಕೊಂಡು ಪ್ರವಾದಿಯ ಬಳಿಗೆ ಬಂದು ಅವನ ಮೂಲಕ ದೈವೋತ್ತರವನ್ನು ಕೇಳಿಕೊಳ್ಳುವನು, ಅವನಿಗೆ ಯೆಹೋವನಾದ ನಾನೇ ಉತ್ತರ ಕೊಟ್ಟು ಅವನ ಮೇಲೆ ಉಗ್ರಕೋಪಗೊಂಡು ಅವನ ಗತಿಯನ್ನು ಬೆರಗಿಗೂ ಎಚ್ಚರಿಕೆಯ ಮಾತುಗಳಿಗೂ ಕಟ್ಟುಗಾದೆಗಳಿಗೂ ಈಡು ಮಾಡಿ ಅವನು ನನ್ನ ಜನರೊಳಗಿಂದ ಕಿತ್ತು ಹಾಕುವೆನು. ಗಮನಿಸ್ತಾ? ಅಂದರೆ ಇಲ್ಲಿ ಒಂದು ನ್ಯಾಯ ತೀರ್ಪಿನ ಒಂದು ಸಂದೇಶ ಕೊಡುವುದರೊಂದಿಗೆ ರಿಪೆಂಟೆಂಟ್ ಸಂದೇಶವೂ ಸಹ ಇಲ್ಲೇ ತಿರುಗಿಕೊಳ್ಳಲಿಕ್ಕೆ ಸಂದೇಶ ಕೊಡುವುದನ್ನು ನೋಡುವಂತರಾಗಿದ್ದೇವೆ. ಒಟ್ಟಾರೆ ಇಲ್ಲಿ ನ್ಯಾಯ ತೀರ್ಪಿನ ಸಂದೇಶವಿದೆ, ಇದರ ಜೊತೆಯಲ್ಲಿ ದೇವರು ತಿರುಗಿಕೊಳ್ಳ್ರಿ, ಅಸಹ್ಯವಾದ ಕಡೆಗೆ ಬೆನ್ನು ಮಾಡ್ರಿ ಎಂಬುದಾಗಿ ಹೇಳುವಾಗ ದೇವರಿಗೆ ಇನ್ನೂ ಒಂದು ಆಸೆ ಇದೆ, ಈಗಲೂ ತಿರುಗಿಕೊಳ್ಳಿ ಅಂತ. ನಮ್ಮ ದೇವರು ಯಾವಾಗಲೂ ಸಹ ಈ ರೀತಿಯಾಗಿ ಕಾರ್ಯ ಮಾಡುವಂಥವನು. ಹೇಗಾದರೂ ನನ್ನ ಕಡೆಗೆ ತಿರುಗಿಕೊಳ್ಳಲಿ ಅಂತಕ್ಕಂಥ ಉದ್ದೇಶವೇ ದೇವರಿಗಿದೆ ಎಂಬುದನ್ನು ಇಲ್ಲೆಲ್ಲ ನಾವು ನೋಡುವಂಥವರಾಗಿದ್ದೇವೆ ಪ್ರಿಯರೇ. ನಮ್ಮ ಕರ್ತನ ಉದ್ದೇಶ ಏನಂದರೆ ಆತನ ಕಡೆಗೆ ತಿರುಗಿಕೊಳ್ಳಬೇಕು. ಅದು ಭಾಳ ಪ್ರಾಮುಖ್ಯವಾದದ್ದು. ಎಲ್ಲರೂ, ಈಗ ಹಿರಿಯರು ಮಾತ್ರ ಇಲ್ಲಿ ಬಂದಿದ್ದಾರೆ, ಆದರೆ ಇವ್ರು ಮಾತ್ರವಲ್ಲ, ಇಸ್ರಾಯೇಲರಲ್ಲಿ ಯಾರೆಲ್ಲ ತಮ್ಮ ಬೊಂಬೆಗಳನ್ನ ಇಟ್ಕೊಂಡಿದ್ದಾರೋ ಅಲ್ಲಿ ನೋಡ್ತೇವೆ 7ನೇ ವಚನ, ಯಾಕೆಂದರೆ ಇಸ್ರಾಯೇಲ್ ವಂಶದವರಲ್ಲಾಗಲಿ ಇಸ್ರಾಯೇಲಿನೊಳಗೆ ವಾಸವಾಗಿರೋ ವಿದೇಶಿಗಳಲ್ಲಾಗಲಿ ಯಾವನು ನನ್ನಿಂದ ಹಗಲಿ, ಅಂದರೆ ನನ್ನಿಂದ ಹಗಲಿ ಅಂದರೆ ನನ್ನನ್ನು ಬಿಟ್ಟು, ನನ್ನನ್ನು ತೊರೆದು, ನನ್ನನ್ನು ರಿಜೆಕ್ಟ್ ಮಾಡಿ ತನ್ನ ಮನಸ್ಸಿನಲ್ಲಿ ಬೊಂಬೆಗಳನ್ನು ನೆಲೆಗೊಳಿಸಿ ಇರುವಂಥ ವ್ಯಕ್ತಿ, ಎಲ್ಲರಿಗೂ ಒಂದು ಎಚ್ಚರಿಕೆ ಕೊಡುವುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಅದರಿಂದ ದೇ ಮಸ್ಟ್ ಟರ್ನ್ ಫ್ರಮ್ ಆಲ್ ದೇರ್ ಫಾಲ್ಸ್ ಗಾಡ್ಸ್. ಅವರೇನಾಗಬೇಕಿದೆ? ದೇವರ ಕಡೆಗೆ, ಜೀವಿಸುವ ದೇವರ ಕಡೆಗೆ, ಎಲ್ಲ ಸುಳ್ಳು ದೇವರುಗಳನ್ನು ಬಿಟ್ಟು, ವಿಗ್ರಹಗಳನ್ನು ಬಿಟ್ಟು ತಿರುಗಿಕೊಳ್ಳಬೇಕಾಗಿದೆ. ಅದು ದೇವರ ಮುಖ್ಯ ಉದ್ದೇಶ. ದೇ ಮಸ್ಟ್ ಸ್ಟಾಪ್ ಡೂಯಿಂಗ್ ದ ಥಿಂಗ್ಸ್ ದಟ್ ದ ಲಾರ್ಡ್ ಹೇಟ್ಸ್. ದೇವರು ಹೇಸುವಂಥ ಕೆಲಸಗಳನ್ನು ಅವ್ರು ನಿಲ್ಲಿಸಬೇಕಾಗಿದೆ. ಅದು ದೇವರ ಒಂದು ಉದ್ದೇಶವಾಗಿದೆ. ದೇವರು ಹೇಸುವಂಥ ಕೆಲಸಗಳನ್ನು ಅವ್ರು ನಿಲ್ಲಿಸಬೇಕಾಗಿದೆ. ದೇ ಮಸ್ಟ್ ಒಬೇ ದ ಲಾರ್ಡ್. ಅವರು ದೇವರಿಗೆ ವಿಧೇಯರಾಗಬೇಕಾಗಿದೆ. ದೇ ಮಸ್ಟ್ ಡೂ ವಾಟ್ ಪ್ಲೀಸಿಂಗ್ ಹಿಮ್. ಅವರು ಯಾವುದು ದೇವರಿಗೆ ಸಂತೋಷ ತರುತ್ತದೆ ಆ ಕೆಲಸವನ್ನು ಮಾಡಲಿಕ್ಕೆ ದೇವರ ಕರೆ ಇದೆ. ಅದರಿಂದ ಪ್ರಿಯರೇ, ಇಲ್ಲಿ ದೇವರು ಒಂದು ವೇಳೆ ಅವರಿಗೆ ನ್ಯಾಯ ತೀರ್ಪಿನ ಸಂದೇಶ ಮುಟ್ಟಿಸುವಂಥ ಉದ್ದೇಶ ಏನಂತಂದರೆ, ಇವರು ಆತನ ಕಡೆಗೆ ತಿರುಗಿಕೊಳ್ಳಿ, ತಮ್ಮ ಅಸಹ್ಯವಾದಂಥ ಕಾರ್ಯಗಳನ್ನು ಬಿಟ್ಟು ಬಿಡಲಿ, ದೇವರಿಗೆ ಇಷ್ಟವಾದ್ದನ್ನು ಮಾಡಲಿ ಎಂಬ ಉದ್ದೇಶವನ್ನು ಹೊಂದಿರುವಂಥವನಾಗಿ ದೇವರು ಇಲ್ಲಿ ಹೇಳುವುದನ್ನು ನೋಡುವಂಥರಾಗಿದ್ದೇವೆ. ಇಬ್ಬರನ್ನ ಸೇವೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಬ್ಬರನ್ನ ಬಿಡಬೇಕು, ಒಬ್ಬರನ್ನ ಹೊಂದ್ಕೋಬೇಕು. ಈ ವಿಗ್ರಹಗಳನ್ನ ಇಟ್ಕೊಂಡಂಥವರು ಜೀವಿಸುವ ದೇವರನ್ನು ಬಿಟ್ಟು ಜೀವವಿಲ್ಲದ ದೇವರುಗಳನ್ನು ಅವರು ಸೇವಿಸ್ತಾ ಇದ್ದಾರೆ. ಅಂದರೆ ಅರ್ಥ, ದೇವರಿಗೆ ಬೆನ್ನು ಮಾಡಿದ್ದಾರೆ, ಈಗ ಅವರ ವಿಗ್ರಹಗಳಿಗೆ ಬೆನ್ನು ಮಾಡಬೇಕು ಹೇಳ್ತಾ ಇದ್ದಾರೆ.
ಅವರ ಅಸಹ್ಯ ಕಾರ್ಯಗಳಿಗೆ ಬೆನ್ನು ಮಾಡಲಿಕ್ಕೆ ದೇವರಲ್ಲಿ ಹೇಳುವುದನ್ನು ನಾವು ನೋಡುವಂತರಾಗಿದ್ದೇವೆ. ನಂತರ ನಾವು ಮುಂದೆ ಓದುವ ಸಮಯದಲ್ಲಿ 8ನೇ ವಚನಕ್ಕೆ ಬರೋಣ. 8ನೇ ವಚನದಲ್ಲಿ ಅದು ಅವ್ರಿಗೆ ಬರ್ತಕ್ಕಂಥ ನ್ಯಾಯ ತೀರ್ಪು ಮತ್ತು ಅವರಾಗಿ ಆಗಿ ರಿಪೆಂಟೆನ್ಸ್ಗೋಸ್ಕರ ದೇವರು ಕರೆಯೋದನ್ನು ನೋಡ್ತೇವೆ, ತಿರುಗಿಕೊಳ್ಳ್ರಿ ಎಂಬುದಾಗಿ. ಓಕೆ. ನಂತರ 9ನೇ ವಚನಕ್ಕೆ ಬರುವಾಗ, ಒಬ್ಬ ಪ್ರವಾದಿಯು ಮರಳುಗೊಂಡು ದೈವೋಕ್ತಿಯನ್ನು ನುಡಿದರೆ ಆ ಪ್ರವಾದಿಯನ್ನು ಮರಳುಗೊಳಿಸಿದವನು ಯೆಹೋವನಾದ ನಾನೇ. ಓಕೆ, ಇಲ್ಲಿ ಗಮನಿಸಿ, ಯಾವನಾದರೂ ಒಬ್ಬ ಸುಳ್ಳು ಪ್ರವಾದಿ ಆತನು ಬಂದು ಮರಳುಗೊಂಡು ಸುಳ್ಳು ಪ್ರವಾದನೆ ಮಾಡಲಿಕ್ಕೆ ಮರಳುಗೊಳಿಸಿದವನು ದೇವರು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಕೆಲವು ಸಮಯಗಳಲ್ಲಿ ದೇವರೇನು ಮಾಡ್ತಾನೆ, ಈ ಸುಳ್ಳು ಪ್ರವಾದಿಗಳು ಮೊದಲೇ ಸುಳ್ಳು ಬೋಧನೆ ಮಾಡಲಿಕ್ಕೆ ಇರ್ತಾರೆ. ಆಗ ದೇವರು ಏನು ಮಾಡ್ತಾನೆ, ಕೆಲವು ಸಮಯದಲ್ಲಿ ದೇವರು ಪರ್ಮಿಟ್ ಮಾಡ್ತಾನೆ, ಅಪ್ಪನೇ ಕೊಡ್ತಾನೆ. ಉದ್ದೇಶ ಏನು? ಇಸ್ರಾಯೇಲನ್ನು ಟೆಸ್ಟ್ ಮಾಡಲಿಕ್ಕೋಸ್ಕರ, ಇವ್ರನ್ನ ಟೆಸ್ಟ್ ಮಾಡಲಿಕ್ಕೋಸ್ಕರ. ಓಕೆ, ಮೊದಲೇ ಅವರು ಸುಳ್ಳು ಪ್ರವಾದಿಗಳಾಗಿರ್ತಾರೆ, ಅವರು ಮತ್ತೆ ಈ ಸುಳ್ಳನ್ನೇ ಸಾರುವಂತೆ ದೇವರು ಅವಕಾಶ ಕೊಡ್ತಾರೆ. ಯಾಕೆಂದರೆ ದೇವ ಜನರನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ. ಗಾಡ್ ಪರ್ಮಿಟೆಡ್ ಫಾಲ್ಸ್ ಪ್ರಾಫೆಟ್ಸ್ ಟು ಸ್ಪೀಕ್ ದೇರ್ ಲೈಸ್. ವಿ ಶುಡ್ ಟೆಸ್ಟ್ ವಾಟ್ ಪ್ರಾಫೆಟ್ಸ್ ಟೆಲ್ಸ್ ಅಸ್. ನಾವು ಏನು ಈ ಪ್ರವಾದಿಗಳು ಏನು ಹೇಳ್ತಾರೆ ಎಂಬುದನ್ನು ನಾವು ಟೆಸ್ಟ್ ಮಾಡಲಿಕ್ಕಾಗಿ ದೇವರು ಒಂದು ವೇಳೆ ಅವಕಾಶ ಕೊಡುತ್ತಾನೆ. ನೋಡಿ, ಅಹಾಬನ ಆಸ್ಥಾನದಲ್ಲಿ ನಾನು ಸಾಕಷ್ಟು ಸರಿ ಹೇಳ್ತೇನೆ, 400 ಮಂದಿ ಪ್ರವಾದಿಗಳಿದ್ರು, ಗೊತ್ತುಂಟಲ್ಲ. ಆ ಪ್ರವಾದಿಗಳು ಸುಳ್ಳು ಪ್ರವಾದಿಗಳು, ಆಯ್ತಲ್ವೇ. ರಾಮೋತ್ ಗಿಲ್ಯಾದಿಗೆ ಯುದ್ಧಕ್ಕೆ ಹೋಗಲಿಕ್ಕೆ ಯಾರು ಅಹಾಬನನ್ನು ಪ್ರೇರೇಪಿಸ್ತೀರಿ ಎಂಬುದಾಗಿ ಹೇಳುವಾಗ, ಸ್ವರ್ಗದಲ್ಲಿ ದೇವರು ಸಿಂಹಾಸನ ಕುಳಿತಿದ್ದಾನೆ, ದೇವದೂತರೆಲ್ಲ ಬಂದರು, ಅನೇಕರು ಅಲ್ಲಿ ಇದ್ದಾರೆ. ಈಗ ದೇವರು ಕೇಳ್ತಾನೆ, ರಾಮೋತ್ ಗಿಲ್ಯಾದ್ ಯುದ್ಧಕ್ಕೆ ಹೋಗಲಿಕ್ಕೆ ಅಹಾಬನನ್ನು ಯಾರು ಪ್ರೇರೇಪಣೆ ಮಾಡ್ತೀರ ಅಂತ ದೇವರು ಕೇಳ್ತಾನೆ. ಆವಾಗ ಒಬ್ಬನು ಈ ಥರ ಹೋಗಿ ಪ್ರೇರೇಪಣೆ ಮಾಡ್ತೀವಿ, ಆ ಥರ ಹೋಗಿ ಪ್ರೇರೇಪಣೆ ಮಾಡ್ತೀವಿ ಅಂತ ಒಬ್ಬೊಬ್ಬರು ಒಂದು ರೀತಿ ಹೇಳುತ್ತಾರೆ. ಆ ವಾಕ್ಯ ಭಾಗ ಚಂದವಾಗಿದೆ 22ನೇ ಅಧ್ಯಾಯದಲ್ಲಿ, ಮೊದಲನೇ ವರ್ಷಗಳ ಪುಸ್ತಕದಲ್ಲಿ. ಓಕೆ, ಅದು ಓದಿ, ತುಂಬ ಚಂದವಾಗಿದೆ. ಆ ಸಮಯದಲ್ಲಿ ಇನ್ನೊಂದು ಆತ್ಮ ಬರ್ತದೆ, ಒಂದು ಆತ್ಮ. ಆವಾಗ ನಾನು ಅಹಾಬನನ್ನು ರಾಮೋತ್ ಗಿಲ್ಯಾದ್ ಯುದ್ಧಕ್ಕೆ ಹೋಗಲಿಕ್ಕೆ ಪ್ರೇರೇಪಣೆ ಮಾಡ್ತೀನಿ. ಹೇಗೆ ಪ್ರೇರೇಪಣೆ ಮಾಡ್ತೀಯ? ನಾನು ಅವನ ಪ್ರವಾದಿಗಳಲ್ಲಿ ಸುಳ್ಳು ಹೇಳುವಂಥ ಆತ್ಮವಾಗಿ ನಾನು ಸೇರ್ಕೋತೇನೆ ಅಂತ. ಅರ್ಥ ಆಯ್ತಾ? ಸರಿ, ನೀನು ಹಾಗೆ ಮಾಡಿ ಜಯಿಸ್ತಿ ಹೋಗು ಅಂತ ಕಳಿಸಿ ದೇವರ ಅಪ್ಪನೆ ಕೊಡ್ತಾನೆ. ಹೋಗಿ ಈ ಆತ್ಮ ಏನು ಮಾಡ್ತು, ಆ ದುರಾತ್ಮ, ದೇವರಾತ್ಮ ಅಲ್ಲ, ದುರಾತ್ಮ ಹೋಗಿ ಈ ಅಹಾಬನ 400 ಮಂದಿ ಪ್ರವಾದಿಗಳಲ್ಲಿ ಸೇರ್ಕೊಳ್ತು. ಅರ್ಥ ಆಯ್ತಾ? ಸೇರ್ಕೊಂಡಾಗ ಅವರೆಲ್ಲರೂ ಹೇಳಿದಂಥ ಮಾತು ಅಹಾಬನಿಗೆ, ನೀನು ರಾಮೋತ್ ಗಿಲ್ಯಾದಿಗೆ ಹೋಗ್ಬೋದು ಯುದ್ಧಕ್ಕೆ ಅಲ್ವಾ. ಒಬ್ಬ ಕೇನಾನನು ಒಂದು ಕೊಂಬುಗಳನ್ನು ಮಾಡ್ಕೊಂಡು ಬಂದು ಹಿಂಗೆ ತಿವಿದು ನೀನೇನು ಮಾಡ್ತೀಯ, ಆ ಸೈನ್ಯವನ್ನು ಸೋಲಿಸ್ತೀಯ, ನೀನು ಗೆಲ್ತೀಯ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. ಈ ರೀತಿಯ ಎಲ್ಲರೂ ಪ್ರವಾದನೆ ಮಾಡ್ತಾ ಇದ್ದಾರೆ. 400 ಮಂದಿಯು ನೀನು ಹೋಗ್ತೀಯಾ, ಗೆಲ್ತೀಯಾ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಗೊತ್ತುಂಟಾ? ಅಲ್ಲೊಂದು ಆತ್ಮ ಒಳಗಡೆ ಬಂದಿದೆ. ಯಾವುದು? ಸುಳ್ಳು ಹೇಳುವಂಥ ಆತ್ಮ. ಯಾರು ಪರ್ಮಿಟ್ ಮಾಡಿದರು? ದೇವರೇ ಪರ್ಮಿಟ್ ಕೊಟ್ಟಿದ್ದು. ಈಗ ಇದು ನಮ್ದವ್ರು ಯಾರು? ಅಹಾಬ. ಇದನ್ನು ಫುಲ್ಲಿ ನಮ್ದಂತೂ ಯಾರು? ಅಹಾಬ. ಆದರೆ ಒಬ್ಬ ದೇವ ಭಕ್ತನಿಗೆ ಸ್ವಲ್ಪ ಡೌಟ್ ಬಂದಿತ್ತು. ಅರ್ಥ ಆಯ್ತಾ? ಯಾರಿಗೆ? ಯೆಹೋಷಾಫಾಟನಿಗೆ. ಅರ್ಥ ಆಯ್ತಾ? ಅವನು ದೇವರ ಚಿತ್ತಾನುಸಾರವಾಗಿ ಹೋಗುವಂಥ ವ್ಯಕ್ತಿಯಾಗಿದ್ದನು ಯೆಹೋಷಾಫಾಟನ್ ಎಂಬುದನ್ನು ನೋಡ್ತೇವೆ. ಆದರೆ ಒಂದು ತಪ್ಪು ಮಾಡಿದದ್ದು, ಈ ಅಹಾಬನಿಗೆ ಕೆಟ್ಟವನಿಗೆ ಸಹಾಯ ಮಾಡದೆ ದೇವರು ಹೇಳಿದಂಥದ್ದು, ನೀನು ಕೆಟ್ಟವನಿಗೆ ಸಹಾಯ ಮಾಡಬಹುದಾಗಿತ್ತು ಅಂತ ದೇವರು ಅವನ ಮೇಲೆ ದೂರ ಹೇಳ್ತಾನೆ. ನಿನ್ನನ್ನು ಮುಗಿಸ್ತಿದ್ದೆ ನಾನು, ಯಾಕಂದರೆ ನೀನು ಕೆಟ್ಟವನಿಗೆ ಸಹಾಯ ಮಾಡ್ಲಿಕ್ಕೆ ಹೋಗಿದ್ದೀಯಾ ಎಂಬುದಾಗೆಲ್ಲ ದೇವರು ಗದರಿಸ್ತು. ಯುದ್ಧಕ್ಕೆ ಹೋದ್ ಬಂದಮೇಲೆ ಇವನು ಹೋಗ್ಬಾರ್ದಿತ್ತು ಯೆಹೋಷಾಫಾಟನ. ಆದರೆ ಯೆಹೋಷಾಫಾಟನಿಗೆ ಆಗಲೂ ಸಹ ಎಲ್ಲೋ ಒಂದು ಕಡೆ ಡೌಟ್, ಇವರು ನಿಜನೇ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ಕೇಳಿದಂಥದ್ದು, ಇನ್ಯಾರು ಇಲ್ಲ, ಇವರು ಬಿಟ್ಟರೆ ಪ್ರವಾದಿ ಅಂತ ಅವನು. ಇದರ ಅರ್ಥ ಏನಂತಂದರೆ, ದೇವರು ಮಕ್ಕಳು ಸತ್ಯ ಅಸತ್ಯವನ್ನು ಪರೀಕ್ಷಿಸುವಂಥವರಾಗಿರಬೇಕು. ನಮ್ಮಲ್ಲಿ
ದೇವರ ವಾಕ್ಯದ ಪ್ರಕಾರ ಬದುಕಲಿಕ್ಕೆ ಮನಸ್ಸಿದ್ರೆ ಸತ್ಯ ಏನು ಅಸತ್ಯ ಏನು ಅಂತ ತಿಳ್ಕೊಳ್ಳಿಕ್ಕೆ ದೇವರು ಜ್ಞಾನ ಕೊಡುತ್ತಾನೆ. ಎಲ್ಲವನ್ನೂ ಅಹಾಬನಾಗಿ ನಂಬ್ಕೊಂಡೋಗಲ್ಲ. ಯಾಕೆ ಅಹಾಬಾಗಿ ನಂಬ್ಕೊಂಡೋದು? ದುಷ್ಟ. ಅದರಿಂದ ಅವನಿಗೆ ಯಾವುದೇ ರೀತಿಯಾದಂಥ ಸತ್ಯ ತಿಳ್ಕೊಳ್ಳೋಂಥ ಅರಿವಿಲ್ಲ. ನಾವು ಪಾಪ ಮಾಡಿ ದುಷ್ಟರಾಗಿ ಬದುಕಿದರೆ ಸತ್ಯ ಅಸತ್ಯ ಏನಂತ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಅದರಿಂದ ಪ್ರಿಯರೇ, ನಾವು ಯೋಹಾನ್ ಪತ್ರಿಕೆಯಲ್ಲಿ ಓದುತ್ತೇವಲ್ಲ, ಒಂದನೇ ಪತ್ರಿಕೆ 4ನೇ ವರ್ಷದಲ್ಲಿ ಎಲ್ಲ ನುಡಿಗಳನ್ನು ಆತ್ಮನಿಂದ ಬಂತ ತಿಳ್ಕೊಳ್ಬೇಡ್ರಿ. ಲೋಕದಲ್ಲಿ ಬಹು ಮಂದಿ ಸುಳ್ಳು ಪ್ರವಾದಿಗಳು ಹೊರಟಿದ್ದಾರೆ. ಎಲ್ಲವೂ ಆತ್ಮ ನುಡಿಗಳನ್ನು ತಿಳ್ಕೊಳ್ಬೇಡ್ರಿ. ಸುಳ್ಳು ಆತ್ಮನು ಬಂದು ಸುಳ್ಳು ಹೇಳಿಸ್ತದೆ. ಅಹಾಬನ ಆ ಪ್ರವಾದಿಗಳ ಮೇಲೆ ಬಂದಂಥ ಸುಳ್ಳು ಆತ್ಮ ಇವತ್ತು ಇದೆ. ಆ ಸುಳ್ಳು ಆತ್ಮ ಬಂದು ಸುಳ್ಳು ಹೇಳಿಸ್ತದೆ. ಅದರಿಂದ ಎಲ್ಲವೂ ದೇವರಿಂದ ಪ್ರೇರಿತ ಆಯಿತು, ದೇವರಾತ್ಮ ನಡೆಸಲ್ಪಟ್ಟು ಅಂತ ತಿಳ್ಕೊಳ್ಬೇಡ್ರಿ ಎಂಬುದಾಗಿ ಬರೆಯಲ್ಪಟ್ಟಿರುವಂಥದ್ದು. ಅದರಿಂದ ದೇವರು ಕೆಲವು ಸಮಯದಲ್ಲಿ ನಮ್ಮ ಮಧ್ಯದಿಂದ ಸುಳ್ಳು ಪ್ರವಾದಿಗಳನ್ನು ಸುಳ್ಳು ಬೋಧಕರಿಟ್ಟಿದ್ದಾರೆ. ಉದ್ದೇಶ ಏನು ಗೊತ್ತುಂಟಾ? ನಮ್ಮನ್ನು ಟೆಸ್ಟ್ ಮಾಡಲಿಕ್ಕೆ. ಓಕೆ, ಇಸ್ರಾಯೇಲ್ ಟೆಸ್ಟ್ ಮಾಡಲಿಕ್ಕೋಸ್ಕರ. ಅದಕ್ಕೆ ಇಲ್ಲಿ ಹೇಳುವಂಥದ್ದು 9ನೇ ಒಬ್ಬ ಪ್ರವಾದಿಯು ಮರಳುಗೊಂಡು ದೈವೋಕ್ತಿಯನ್ನು ನುಡಿದರೆ ಆ ಪ್ರವಾದಿಯನ್ನು ಮರಳುಗೊಳಿಸಿದವನು ಯೆಹೋವನಾದ ನಾನೇ. ನಾನು ಅವನ ಮೇಲೆ ಕೈ ಎತ್ತಿ ಇಸ್ರಾಯೇಲರಾದ ನನ್ನ ಜನರೊಳಗಿಂದ ಅವನನ್ನು ಕಿತ್ತು ನಿರ್ನಾಮ ಮಾಡುವೆನು. ನಾವು ಮೊದಲೇ ನೋಡಿದವಲ್ಲ, ಸುಳ್ಳು ಪ್ರವಾದಿ ಬರ್ತಕ್ಕಂಥ ಒಂದು ವಿಷಯ, ನ್ಯಾಯ ತೀರ್ಪು. ಇಲ್ಲೂ ಸಹ ಅದನ್ನು ಹೇಳ್ತದೆ, ಆ ಸುಳ್ಳು ಪ್ರವಾದಿಯನ್ನು ಕಿತ್ತು ನಿರ್ನಾಮ ಮಾಡುತ್ತೇನೆಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. 10ನೇ ವಚನ, ಪ್ರವಾದಿಯ ದೋಷವು ಎಷ್ಟೋ ಅವನನ್ನು ಪ್ರಶ್ನೆ ಕೇಳುವವನ ದೋಷವು ಅಷ್ಟೇ. ಉಭಯರು ತಮ್ಮ ತಮ್ಮ ದೋಷ ಫಲವನ್ನು ಅನುಭವಿಸುವರು. ಈ ಸುಳ್ಳು ಪ್ರವಾದಿ ದೋಷ ಎಷ್ಟಿದೆಯೋ ಅವನನ್ನು ಫಾಲೋ ಮಾಡ್ತಕ್ಕಂಥವ್ರು ದೋಷ ಅಷ್ಟೇನೆ ಎಂಬುದಾಗಿ. ಬೋತ್ ದ ಫಾಲ್ಸ್ ಪ್ರೊಫೆಟ್ಸ್ and those people who follow them are guilty of sin. ಬೋತ್ ಇಬ್ರೂ ಸಹ, ಅಂದರೆ ಸುಳ್ಳು ಪ್ರವಾದಿನೂ ದೋಷದಲ್ಲಿದ್ದಾನೆ, ಅವನನ್ನು ಹಿಂಬಾಲಿಸುವಂಥವರು ಅದೇ ಪಾಪದಲ್ಲಿ ದ್ವೇಷದಲ್ಲಿದ್ದಾರೆ ಎಂಬುದನ್ನು ನೋಡುವಂತರಾಗಿದೆ. ಅದರಿಂದ ಗಾಡ್ ವಿಲ್ ಡಿಸ್ಟ್ರಾಯ್ ದೆಮ್ ಬೋತ್. ಇಬ್ಬರನ್ನು ಸಹ ದೇವರೇನು ಮಾಡ್ತಾನೆ? ನಾಶ ಮಾಡ್ತಾನೆ ಎಂಬುದಾಗಿ ಹೇಳೋದನ್ನು ನೋಡುವಂತರಾಗಿದ್ದೇವೆ. ಪ್ರವಾದಿಯ ದೋಷವು ಎಷ್ಟೋ ಅವನನ್ನು ಪ್ರಶ್ನೆ ಕೇಳುವನ ದೋಷವು ಅಷ್ಟೇ. ಉಭಯರು ತಮ್ಮ ತಮ್ಮ ದೋಷ ಫಲವನ್ನು ಅನುಭವಿಸುವರೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಂತರ 11ನೇ ವಚನ, ಹೀಗಾದರೆ ಇಸ್ರಾಯೇಲ್ ವಂಶದವರು ಇನ್ನು ನನ್ನನ್ನು ತೊರೆಯರು, ತಮ್ಮ ಲೆಕ್ಕವಿಲ್ಲದ ದ್ರೋಹಗಳಿಂದ ತಮ್ಮನ್ನು ಹೊಲೆ ಮಾಡಿಕೊಳ್ಳರು. ಅವರು ನನಗೆ ಪ್ರಜೆಯಾಗಿರುವರು, ನಾನು ಅವರಿಗೆ ದೇವರಾಗಿರುವನು. ಇದು ಕರ್ತನಾದ ಯೆಹೋವನ ನುಡಿ. ಇಲ್ಲೇನಪ್ಪ ಎಂಬುದಾಗಿ ಹೇಳುವಾಗ, ಈ ರೀತಿಯಾದಂಥ ಒಂದು ತೀರ್ಪು ಬರುವಾಗ ಉಳಿದಂಥ ಇಸ್ರಾಯೇಲರು ತಿರುಗಿಕೊಳ್ತಾರೆ ಎಂಬತಕ್ಕಂಥ ಒಂದು ನಿರೀಕ್ಷೆ ದೇವರಿಗಿಲ್ಲಿದೆ. ಅರ್ಥ ಆಯ್ತಾ? ಅಂದರೆ ಈ ಸುಳ್ಳು ಪ್ರವಾದಿಗಳು ಹಿಂಬಾಲಿಸಿ, ಈ ಸುಳ್ಳು ಪ್ರವಾದಿಗಳು ಬೋಧಿಸ್ತಾ ಇರ್ತಾರೆ, ಅದನ್ನು ಹಿಂಬಾಲಿಸುವಂಥವ್ರು 2 ಜನಕ್ಕೂ, ಅಂದರೆ ಇಬ್ಬರಿಗೂ, ಸುಳ್ಳು ಪ್ರವಾದಿಗಳಿಗೂ ಅದನ್ನು ಹಿಂಬಾಲಿಸಿ ಹೋಗ್ತಕ್ಕಂಥ ಇಬ್ಬರಿಗೂ ಸಹ ನ್ಯಾಯ ತೀರ್ಪು ಬರುವಾಗ ಉಳಿದಂಥ ಇಸ್ರಾಯೇಲ್ಗೊಂದು ಎಚ್ಚರಿಕೆ ಉಂಟಾಗಿ ಅವರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೆ ಎಂಬತಕ್ಕಂಥ ಒಂದು ನಿರೀಕ್ಷೆ ದೇವರಿಗಿರುವುದನ್ನು ನೋಡುತ್ತೇವೆ. ದೇ ಮೇ ಬಿ, ಅಥವಾ ಈ ಸಾಧ್ಯತೆ ಉಂಟು, ಅವರು ಬರಲಿಕ್ಕೆ ಸಾಧ್ಯತೆ ಉಂಟು. ರಿಟರ್ನ್ ಟು ದ ಲಿವಿಂಗ್ ಗಾಡ್, ರಿಯಲ್ ಗಾಡ್, ಜೀವಿಸುವಂಥ ದೇವರ ಕಡೆಗೆ ತಿರುಗಲಿಕ್ಕೆ ಸಾಧ್ಯತೆ. ಅದನ್ನೇ ಇಲ್ಲಿ ದೇವರು ಅವನ ನಿರೀಕ್ಷೆ ಅಂತ ಹೇಳ್ತಾರೆ. ಹೀಗಾದರೆ ಅಂತ ಅಂದ್ರೆ ಅರ್ಥ, ಈ ರೀತಿಯಾಗಿ ಇವ್ರನ್ನ ಪನಿಷ್ ಮಾಡಿದ್ದಾರೆ, ಇವರಿಗೆ ಶಿಕ್ಷೆ ಕೊಟ್ಟರೆ, ಯಾರಿಗೆ? ಈ ಪ್ರವಾದಿಗಳು ಹಿಂಬಾಲಿಸುವಂಥವ್ರಿಗೂ ಶಿಕ್ಷೆ ಕೊಟ್ಟರೆ, ಹೀಗಾದರೆ ಇಸ್ರಾಯೇಲ್ ವಂಶದವರು ಇನ್ನು ನನ್ನನ್ನು ತೊರೆಯರು. ನಂತರ ತಮ್ಮ ಲೆಕ್ಕವಿಲ್ಲದ ದ್ರೋಹಗಳಿಂದ ತಮ್ಮನ್ನು ಹೊಲೆ ಮಾಡಿಕೊಳ್ಳರು. ಅವರು ನನಗೆ ಪ್ರಜೆಯಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ಇದು ಕರ್ತನಾದ ಯೆಹೋವನ ನುಡಿ. ದೇವರ ಉದ್ದೇಶ ಏನು ಪ್ರೇರಿದರಲ್ಲಿ? ಶಿಕ್ಷಿಸುವ ಉದ್ದೇಶ ಏನು? ಉಳಿದಂಥವರಾದರೂ ಕೆಟ್ಟು ಹೋಗದೆ ದೇವ್ರ ಕಡೆಗೆ ತಿರುಗಿಕೊಳ್ಳಿ ಎಂಬತಕ್ಕಂಥ ಉದ್ದೇಶ ಅಷ್ಟೇ. ಎಲ್ಲ ಕಡೆ ನೀವು ಸತ್ಯವೇದ ಓದಿ, ಏನಾದರೂ ದೇವರು ಶಿಕ್ಷಿಸುವುದಾದರೂ ಸಹ ಅದರ ಉದ್ದೇಶ ನಂತರ ತನ್ನ ಕಡೆಗೆ ಅವರು ತಿರುಗಿಕೊಳ್ಳಿ. ದೇವರು ಏನು ತಿಳಿಸದೆ ಏನು ಮಾಡುವಂಥವನಲ್ಲ. ನೀವೊಂದು ವೇಳೆ ಆಮೋಸನ ಗ್ರಂಥ ಓದುವಾಗ
3ನೇದು 7ನೇ ವರ್ಷದಲ್ಲಿ ದೇವರು ಯಾವುದನ್ನು ತಿಳಿಸದೆ ಮಾಡುವಂತಲ್ಲ. ಯಾಕೆ ತಿಳಿಸ್ತಾರೆ ದೇವರಾಗಿದೆ? 3ನೇ 7ನೇ ವರ್ಷದಲ್ಲಿ ನೋಡಿ, ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡನು. ಅಂದರೆ ತಿಳಿಸದೆ ದೇವರೇನು ಮಾಡಲಿಕ್ಕಿಲ್ಲ ಅಂತ ಅರ್ಥ. ತಿಳಿಸದ ಕಾರಣ ಏನು? ಈಗ ನಿಮಗೆ ತಿಳಿಸದೆ ಹೊಡಿಬೋದಲ್ವ ಏಟ? ದೇವ್ರನ್ನ ಯಾರನ್ನು ಕೇಳಲಿಕ್ಕೆ ಸಾಧ್ಯತೆ ಇದೆ? ಯಾರನ್ನೂ ಕೇಳಲಿಕ್ಕಾಗಲ್ಲ. ಆದರೆ ದೇವರು ಹಾಗೆ ಮಾಡುವಂಥವನಲ್ಲ. ಹಾಗಿದ್ರೆ ನಿಮಗೆ ತಿಳಿಸುವಂಥ ಉದ್ದೇಶ, ನನಗೂ ನಿಮಗೂ ತಿಳಿಸುವಂಥ ಉದ್ದೇಶ ಏನು? ದೇವ್ರಿಗೆ ತಿರುಗಿಕೊಳ್ಳಿ ಅಂತ ಅಷ್ಟೇ. ದೇವರ ಗುರಿ ಏನಾಗಿದೆ? ತಿರುಗಿಕೊಳ್ಳಿ. ಇಲ್ಲಿ ನಿಲ್ಲಿಸ್ಬಿಡ್ಲಿ ನನಗೆ ಅಸಹ್ಯವಾದ ಕಾರ್ಯಗಳನ್ನು, ನನಗೆ ವಿಧೇಯರಾಗಲಿ, ನಾನು ಹೇಳಿದ ಮಾರ್ಗದಲ್ಲಿ ಬದುಕಲಿ ಅನ್ನೋ ಒಂದು ಉದ್ದೇಶ ಹೊರತಾಗಿ ಹೊಡಿಬೇಕು, ಶಿಕ್ಷಿಸಬೇಕಂತಕ್ಕಂಥ ಉದ್ದೇಶ ದೇವ್ರಿಗಲ್ಲ. ಅರಿಂದ ಪ್ರಿಯರೇ, ಏನಾದರೂ ದೇವರು ಮಾತಾಡಿದರೆ ಅಥವಾ ನಮ್ಮ ಸಂಗಡ ಆತನು ಮಾತಾಡಿದರೆ ಉದ್ದೇಶ ಏನಂತಾರೆ? ನಾವು ಸರಿಯಾದ ದಾರಿಯಲ್ಲಿ ಬದುಕಬೇಕಂತಕ್ಕಂಥ ಉದ್ದೇಶದಿಂದ. ನಾವು ನಾಶ ಆಗಬೇಕು ಅನ್ನೋದು ದೇವರ ಉದ್ದೇಶ ಅಲ್ಲ, ನಾವು ಜೀವಿಸಬೇಕು ಅನ್ನೋದು ದೇವರ ಉದ್ದೇಶ. ಪ್ರಿಯರೇ, ದೇವರು ಜೀವಿಸುವಂಥ ಮಾರ್ಗವನ್ನು ನಮಗೆ ಹೆಚ್ಚೆಚ್ಚಾಗಿ ಪ್ರೋತ್ಸಾಹಿಸುವಂಥದ್ದು, ನಾಶದ ಮಾರ್ಗ ಅಲ್ಲವೇ ಅಲ್ಲ. ಅದರಿಂದ ಇಂತಹ ಕರ್ತನು ನಮಗಿರೋದ್ರಿಂದ ನಾವು ಪ್ರತಿದಿನವೂ ದೇವರ ವಾಕ್ಯ ಕೇಳಿಸ್ಕೊಳ್ಳುವಾಗ ಯಾವುದರಲ್ಲಿ ನಾವು ತಿರುಗಿಕೊಳ್ಳಬೇಕಾದ್ರೆ ತಿರುಗಿಕೊಳ್ಳೋದು ಭಾಳ ಪ್ರಾಮುಖ್ಯವಾದ. ಒಂದು ವೇಳೆ ಇಸ್ರಾಯೇಲರಿಗೆ ಬೇರೆ ಬೇರೆ ವಿಷಯಗಳಿರ್ಬೋದು, ನಾವು ನಮ್ಮ ಜೀವಿತದಲ್ಲಿ ದೇವರ ಕಡೆಗೆ ಬಿಟ್ಟು ತಿರುಗಿಕೊಳ್ಳಬೇಕಂತ ಯಾವ್ಯಾವ ವಿಷಯಗಳಿದೆ ಅದನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ದೇವರಿಗೆ ಇಷ್ಟ ಇಲ್ಲದದ್ದು ಯಾವುದು ಅದನ್ನು ಬಿಡಬೇಕು. ದೇವರಿಗೆ ಸಂತೋಷ ತರುವಂಥ ಕಾರ್ಯಗಳನ್ನು ನಾವು ಮಾಡುವಂಥವರಾಗಿರಬೇಕು. ದೇವರಿಗೆ ವಿಧೇಯತೆ ಮನಸ್ಸಿರಬೇಕು. ಸುಮ್ಮನೆ ನಾಟಕದಿಂದ ಪ್ರಶ್ನೆ ಕೇಳಲಿಕ್ಕೆ ಹೋಗಬಾರ್ದು ಅಲ್ವ? ಏನೋ ಭಕ್ತರಂತೆ ನಟನೆ ಮಾಡಿ ದೇವರ ಹತ್ರ ಪ್ರಶ್ನೆ ಕೇಳಲಿಕ್ಕೆ, ವಾಕ್ಯ ಕೇಳಲಿಕ್ಕೆ ಹೋಗಬಾರ್ದು. ಒಳಗಡೆ ಆಸೆ ಇರಬೇಕು ನಮಗೆ. ದೇವರು ಏನೇ ಹೇಳಿದ್ರು ಸಹ ನಾವು ಅನುಸರಿಸ್ತೇವೆ ಅಂತಕ್ಕಂಥ ಆಸೆಯಿಂದ ದೇವ್ರ ಬಳಿಗೆ ಬರುವಾಗ ಖಂಡಿತವಾಗಲೂ ದೇವರು ನಮಗೆ ಆಶೀರ್ವಾದ ಮಾಡುತ್ತಾನೆ. ಪ್ರಿಯರೇ, ಆ ಮನಸ್ಸು ನಮಗಿರಬೇಕು. ಇವರು ಇಸ್ರಾಯೇಲರು ಹಿರಿಯರು ಏನು ಮಾಡಿದ್ರು ಅಂತ ಒಳಗೆ ಒಂದು ಇಟ್ಕೊಂಡಿದ್ದಾರೆ, ಹೊರಗಡೆ ಮಾತ್ರ ಬಂದು ಪ್ರಶ್ನೆ ಕೇಳುತ್ತಾ ಇದ್ದಾರೆ, ಎನ್ಕ್ವೈರಿ ಮಾಡ್ತಾರೆ. ದೇವರಿಂದ ಏನಾದರೂ ಉತ್ತರ ಸಿಗ್ಬೋದು ಅಂತೇಳಿ, ದೇವರಿಂದ ಏನಾದರೂ ನಿರೀಕ್ಷೆ ಸಂದೇಶ ಸಿಗ್ತದೆ ಅಂತೇಳಿ. ಏನೂ ಸಿಕ್ಕಿಲ್ಲ ಅವ್ರಿಗೆ. ಅವ್ರ ನ್ಯಾಯ ತೀರ್ಪಿನ ಸಂದೇಶ ದೇವರಿಂದ ಸಿಕ್ತಂಥದ್ದು. ಅದರ ಮುಖಾಂತರ ಏನಾಗಬೇಕಿತ್ತು? ಅವರು ಬಿಟ್ಟು ದೇವ್ರ ಕಡೆಗೆ ತಿರುಗಿಕೊಳ್ಬೇಕು ಆ ಸಂದೇಶ ಕೇಳಿದಾಗ. ಓಕೆ ಪ್ರಿಯರೇ, ಇಲ್ಲಿ ನಾವು HKL ಗ್ರಂಥದ 14ನೇ ಅಧ್ಯಾಯದಲ್ಲಿ 1ನೇ ಭಾಗ 1ರಿಂದ 11 ತನಕ ನಾವು ಏನು ಕಲಿತು ಎಂಬುದಾಗಿ ಹೇಳುವಾಗ, ಇಲ್ಲಿ ಹಿರಿಯರು ಅಥವಾ ನಾಯಕರುಗಳು, ಲೀಡರ್ಸ್, ಅವರು ಒಂದು ರೀತಿಯಲ್ಲಿ ಕಪಟಿಗಳಾಗಿ ಬಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಆ ಪ್ರಶ್ನೆಗೆ ದೇವರು ನ್ಯಾಯ ತೀರ್ಪಿನ ಉತ್ತರವನ್ನು ಕೊಡುತ್ತಾನೆ HKL ಮುಖಾಂತರ. ಆ ನ್ಯಾಯ ತೀರ್ಪಿನ ಉತ್ತರ ಕೊಡೋದು ಯಾಕೆ? ಉದ್ದೇಶ ಏನು ಗೊತ್ತುಂಟಾ? ಈಗಲಾದರೂ ಅವರ ಬೊಂಬೆಗಳನ್ನು ಬಿಟ್ಟು ತೊರೆದು ಬಿಟ್ಟು ಹಿಂತಿರುಗಿ ಬಂದು ತಮ್ಮ ಅಸಹ್ಯ ವಸ್ತುಗಳ ಕಡೆಗೆ ಬೆನ್ನು ಮಾಡಿ ಬದುಕಬೇಕು ಎಂಬತಕ್ಕಂಥ ಉದ್ದೇಶ. ಅದರಿಂದ ದೇವರು ಯಾವತ್ತೂ ದೇವರ ವಾಕ್ಯದ ಮುಖಾಂತರ ಏನೇ ಮಾತಾಡಿದರೂ ಸಹ ಅದರ ಉದ್ದೇಶ ಏನು? ನಮ್ಮನ್ನು ಸರಿಪಡಿಸ್ಕೊಳ್ಳಿಕ್ಕೋಸ್ಕರ ಪ್ರಿಯರೇ. ಅದರಿಂದ ಆ ಪ್ರೀತಿ ದೇವರಿಗಿದೆ. ದೇವರಿಗೆ ಒಬ್ಬರಾದರೂ ನಾಶ ಆಗಬಾರ್ದು ಅಂತಕ್ಕಂಥ ಉದ್ದೇಶ ಇದೆ. ಅದರಿಂದ ನಮ್ಮ ಸಂಗಡ ಆತನು ಮಾತಾಡ್ತಾ ಇದ್ದಾನೆ. ಇವತ್ತು ಸಹ ಲೋಕವನ್ನೆಲ್ಲ ದೇವರು ನಾಶ ಮಾಡ್ಬೋದು. ಯಾಕೆ ಸುವಾರ್ತೆ ಮುಟ್ಟಿಸ್ತಾ ಇದ್ದಾರೆ? ಯಾಕೆ ಸುವಾರ್ತೆ ಎಲ್ಲ ಕಡೆ ಹೋಗಿ ಸಾರ್ರಿ ಅಂತ ಹೇಳ್ತಾ ಇದ್ದಾರೆ? ಉದ್ದೇಶ ಏನು? ದೇವರಿಗೆ ಎಲ್ಲರಿಗೂ ಸತ್ಯ ಗೊತ್ತಾಗಬೇಕು, ದೇವ್ರ ಕಡೆಗೆ ತಿರುಗಿಕೊಳ್ಬೇಕಂತೇಳಿ. ಅದರಿಂದ ದೇವರ ಆಸೆ ಅದಾಗಿದೆ ಪ್ರಿಯರೇ. ಇವತ್ತು ಅದೇ ಕರ್ತನು ಜೀವಿಸ್ತಾ ಇದ್ದಾನೆ. ನಮ್ಮೊಟ್ಟಿಗೆ ಮಾತಾಡುವಾಗ ದೇವರಿಗೆ ಬೇಡವಾದನ್ನು ಬಿಟ್ಬಿಡೋಣ, ದೇವರಿಗೆ ಅಸಹ್ಯವಾದನ್ನು ಬಿಟ್ಬಿಡೋಣ, ದೇವರಿಗೆ ಸಂತೋಷ ತರುವಂಥ ಕಾರ್ಯಗಳನ್ನು ಮಾಡೋಣ. ಆತನ ವಾಕ್ಯಕ್ಕೆ ವಿಧೇಯರಾಗೋಣ. ವಾಕ್ಯಕ್ಕೆ ವಿಧೇಯರಾಗದೆ ದೇವರ ಹತ್ರ ಪ್ರಶ್ನೆ ಕೇಳಲಿಕ್ಕೆ ಬಂದರೆ ಸೌಲನಿಗೆ ಯಾವುದೇ ಉತ್ತರ ಸಿಕ್ಕಲಿಲ್ಲ, ಹಂಗೆ ನಮ್ಮ ಜೀವಿತದಲ್ಲಿ ಆಗ್ತದೆ ಪ್ರಿಯರೇ. ಧರ್ಮೋಪದೇಶಕ್ಕೆ ಕಿವಿಗೊಡೋದವನು ಮಾಡುವ ದೇವ ಪ್ರಾರ್ಥನೆ ಅಸಹ್ಯವಾಗಿದೆ ಎಂಬುದನ್ನು ನೋಡುವಂಥರಾಗಿದ್ದೇವೆ. ಅದರಿಂದ ಧರ್ಮೋಪದೇಶಕ್ಕೆ ಫಸ್ಟ್ ದೇವರ ವಾಕ್ಯ ಕಿವಿಗೊಡೋಣ, ನಂತರ ದೇವರು ನಮ್ಮ ಸಂಗಡ ಮಾತಾಡಿ ಮಾರ್ಗದರ್ಶನ ಮಾಡುತ್ತಾನೆ. ಅಷ್ಟು ಮಾತ್ರವಲ್ಲ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುತ್ತಾನೆ. ಇಲ್ಲದಿದ್ದರೆ ನಾವು ಒಳಗೊಂದು ಹೊರಗೊಂದು ಇಟ್ಕೊಂಡು ನಾಟಕ ಮಾಡಿದರೆ ನಮಗೆ ದೇವರಿಂದ ಯಾವುದೇ ರೀತಿಯಾದಂಥ ಉತ್ತರಗಳು ಸಿಕ್ಕಲಿಕ್ಕಿಲ್ಲ. ಆಶೀರ್ವಾದ ಉತ್ತರಗಳು, ನಮಗೆ ನಿರೀಕ್ಷೆ ಸಂದೇಶ ಸಿಕ್ಕಲಿಕ್ಕಿಲ್ಲ, ಜೊತೆಯಲ್ಲಿ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಲಿಕ್ಕಿಲ್ಲ ಪ್ರಿಯರೇ. ಅದರಿಂದ ಆತನ ವಾಕ್ಯ ನಮ್ಮಲ್ಲಿ ನೆಲೆಸಲಿ. ಆತನು ತಾನೇ ನಮ್ಮ ಜೀವಿತದ ನಾಯಕನಾಗಿರಲಿ. ಆತನಿಗೆ ಕೊಡಬೇಕಾದ ಸ್ಥಾನವನ್ನು ಕೊಟ್ಟು ನಾವು ಹೋಗೋಣ. ಕರ್ತನು ಖಂಡಿತವಾಗಿ ನಮ್ಮ ಜೀವಿತವನ್ನು ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಕರ್ತನ ವಾಕ್ಯದ ಮುಖಾಂತರ ಮೈ ಮುಂದಲ್ಲಿ ಪ್ರಾರ್ಥನೆ ಮಾಡಿ ಕೊಟ್ಟು ಮುಗಿಸೋಣ.